ತಾರಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ತಾರಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು KR ನಗರ. ತಂದೆ ತಾಯಿ ರೈತರ? ಇಲ್ಲ, ನಮ್ಮಪ್ಪ ಡ್ರೈವರು, KSRTC ಡ್ರೈವರು. ಅಮ್ಮ ಮಾಮೂಲಿ ಹೌಸ್ ವೈಫ್. ಹೌದಾ? ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ನಿಮ್ಮ ವಿದ್ಯಾಭ್ಯಾಸ ಏನು ತಾರಾ ಅವರೇ? ನಂದು SSLC ಅಷ್ಟು. ಎಲ್ಲಿ ಓದಿದ್ರಿ? KR ನಗರ. ವ್ಯವಸಾಯದ ಒಂದು ಶಿಕ್ಷಣ ಪ್ರಾಥಮಿಕವಾಗಿ ಏನು ಇರಲೇ ಇಲ್ಲ ನೀವು? ಸರ್ ಇಲ್ಲ, ನೋಡಿಲ್ಲ, ಜಮೀನು ನೋಡೇ ಇರಲಿಲ್ಲ. ಜಮೀನು 1 ಎಕರೆ ಎಷ್ಟಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನನ್ನ ಮದುವೆ ಆದಮೇಲೆ ಜಮೀನು ಈ ಥರ ಇದೆ, 1 ಎಕರೆಗೆ ಇಷ್ಟು ಬರುತ್ತೆ ಅಂತೆಲ್ಲ ಗೊತ್ತಾಗಿತ್ತು ನನ್ನ ಮದುವೆ ಆದಮೇಲೆ. ಮನೆಯಲ್ಲಿ ಹಸುನು ಸಾಕಿತ್ತಿಲ್ವಾ? ಎಮ್ಮೆ ಇತ್ತು ಸರ್, ಅಮ್ಮ ಎಮ್ಮೆ ಮಾಡ್ತಿದ್ರು. ಬಟ್ ನಮಗೇನು ಅದ್ರ ಬಗ್ಗೆ ಬಿಟ್ಟಿರಲಿಲ್ಲ. ನಾವು ಮಾಮೂಲಿ ಓದ್ಕೊಂಡು ಆರಾಮಿದ್ವಿ. ಹಾಗಾಗಿ ಕೃಷಿ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಒಂದು ಹಸು ತೊಪ್ಪೆ ಎತ್ತಕ್ಕೂ ನಂಗೆ ಬರ್ತಿರ್ಲಿಲ್ಲ. ಎಮ್ಮೆ ಇದ್ರೂ ಅದನ್ನು ಏನೂ ಮಾಡ್ತಿರ್ಲಿಲ್ಲ ನಾವು. ಗಂಡನ ಮನೆಗೆ ಬಂದಮೇಲೆ ಎಲ್ಲ ಮಾಡಕ್ಕೆ ಶುರು? ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ರೈತನ ಮದುವೆ ಆಗ್ಬಿಟ್ಟಿದ್ದೀರಿ? ಹಾಂ ಸರ್, ನಾವು ಲವ್ ಮ್ಯಾರೇಜು. ನೋಡಿ, ನಮ್ಮದು ಎದುರುಗಡೆ ಮನೆಯೇ. ಹಾಗಾಗಿ ಇವರು ಡಿಗ್ರಿ ಮಾಡಿದ್ರಲ್ಲ, ಆ ಟೈಮಲ್ಲಿ ಲವ್ ಮ್ಯಾರೇಜ್ ನಮ್ಮದು. ನೋಡಿದ್ರ? ಎದುರುಗಡೆ ಮನೇಲೇ ಇದ್ರಾ? ಹೌದು, ಎದುರು ಮನೇಲೆ ಹೋಗಿ ಬಂದು ನೋಡ್ತಾ ಇದ್ರಿ? ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ, ಅಮ್ಮ ಅವರಮ್ಮ ಎಲ್ಲ ಕ್ಲೋಸ್ ಆಗಿದ್ರು. ಹಾಗಾಗಿ ಲವ್ ಮದುವೆ ಆಯ್ತು. ಕುಮಾರ್ ಅವರು ಮುಂಚೆಯಿಂದ ವ್ಯವಸಾಯನೇ ಮಾಡ್ತಿದ್ರ ಅಥವಾ ಬೇರೆ? ಇಲ್ಲ ಸರ್, ಅವರು ಡಿಗ್ರಿ ಮಾಡಿ ಫೈನಾನ್ಸ್ ಮಾಡಿದ್ರು. ಫೈನಾನ್ಸ್ ಮಾಡಿ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದಾದಮೇಲೆ ವ್ಯವಸಾಯಕ್ಕೆ, ಅಂದರೆ ಫಸ್ಟಿಂದನೂ ಅವರು ವ್ಯವಸಾಯ ಮಾಡ್ತಾಯಿದ್ರು. ಅವರು ಸ್ವಲ್ಪ ಪೂರಾಗಿದ್ದರು. ಹಾಗಾಗಿ ಅವ್ರು ಅವಾಗ್ಲಿಂದನೂ ವ್ಯವಸಾಯನೇ ಮಾಡ್ತಿದ್ರು. ಅದ್ರ ಜೊತೆಗೆ ಡಿಗ್ರಿ ಮಾಡಿಕೊಂಡು ಕಷ್ಟಪಟ್ಟು ಡಿಗ್ರಿ ಮಾಡಿ ಅದ್ರ ಜೊತೆಗೆ ಒಂದು ಫೈನಾನ್ಸ್ ಮಾಡಿ ಹಿಂಗೆ ಬೆಳ್ಕೊಂಡು ಬಂದರು. ಆಮೇಲೆ ಮತ್ತೆ ವ್ಯವಸಾಯಕ್ಕೆ ಬಂದರು. ಈಗ ನಿಮಗೆ ಹೇಗನ್ಸುತ್ತೆ ವ್ಯವಸಾಯ? ಅಂದರೆ ಕಷ್ಟ ಇದೆ, ಅದ್ರ ಜೊತೆ ಖುಷಿನೂ ಇದೆ, ಮಾಡಬೇಕಲ್ಲ. ಜಮೀನು ಎಷ್ಟಿದೆ ಈಗ? ಸರ್ 6.5 ಎಕರೆ ಇದೆ. ಏನೇನು ಬೆಳೆ ಬೆಳಿತೀರಿ ತಾರಾ ಅವರೇ? ಭತ್ತ, ಅರಿಶಿನ ಬೆಳೀತಾ ಇದ್ವಿ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ವಿ, ಯಾಕೆಂದರೆ ಮಕ್ಕಳೆಲ್ಲ ಓದಕ್ಕೆ ಹೋದ್ಮೇಲೆ ಕೆಲಸ ನಾವು ಇಬ್ಬರೇ ಮಾಡಬೇಕಾದ್ರಿಂದ ಭತ್ತ ಒಂದು ಬೆಳೀತಾ ಇದ್ದೀವಿ. ಪ್ರಧಾನವಾಗಿ ಭತ್ತ. ಅಂದರೆ ನಿಮ್ಮ ಜಮೀನು ಪೂರ್ತಿ ಭತ್ತನೇ ಬೆಳೆಯೋದು? ಹಾಂ, ಭತ್ತನೇ ಬೆಳಿತೀವಿ. ಬೇರೆ ಇನ್ನೇನು ಬೆಳೆಯಲ್ವ? ಸ್ವಲ್ಪ ತೆಂಗು ಹಾಕಿದ್ದೀವಿ, ತೆಂಗು. ಮತ್ತು ನಿಮ್ಮ ಅಡುಗೆ ಮನೆಗೆ ಬೇಕಾದಂತಹ ತರಕಾರಿಗಳು ಸೊಪ್ಪುಗಳು ಫಸ್ಟೆಲ್ಲ ತುಂಬ ಬೆಳೀತಾ ಇದ್ವಿ ಸರ್. ನಾವು ಪ್ರತಿಯೊಂದು ತರಕಾರಿನೂ ಬೆಳೀತಾ ಇದ್ವಿ. ಇವಾಗ ಅಂದರೆ ಸ್ವಲ್ಪ ಅದೇ ಅವ್ರಿಗೂ ಆರೋಗ್ಯ ಸ್ವಲ್ಪ ಇದಾಯಿತು, ಹಾಗಾಗಿ ತರಕಾರಿ ಸೊಪ್ಪು ಕಮ್ಮಿ ಇದೆ ಭತ್ತಕ್ಕೆ. ಮತ್ತು ಈಗೆಲ್ಲ ಮಕ್ಳಿಗೆಲ್ಲ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅವರು ಈಗೆಲ್ಲ ಮತ್ತೆ ಶುರು ಮಾಡೋಣ, ಬೋರ್ ಹಾಕ್ಸ್ಕೊಂಡು ತರಕಾರಿ ಬೆಳೆಯೋಣ, ಮತ್ತು ಫಾರ್ಮ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಜಮೀನಲ್ಲೇ ಮಾಡೋಣ ಅಂತ, ಮನೆ ಮಾಡ್ಕೊಂಡಿರೋಣ ಅಂತ ಮಾಡೋಣ ಅಂತ ಅಲ್ವೇ? ಮಕ್ಕಳಿಗೆ ಯಾಕೆ ಇತ್ತೀಚೆಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದು ವ್ಯವಸಾಯದ ಬಗ್ಗೆ? ಎಲ್ಲ ಕಂಪ್ಯೂಟರ್ ಮುಂದೆ ಕೂತು ಅವ್ರಿಗೂ ಬೋರ್ ಆಗಿದೆ ಅನ್ಸುತ್ತೆ. ಹಾಗಾಗಿ ಎಲ್ಲ ಈಗ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ. ಒಳ್ಳೆ ಬೆಳವಣಿಗೆ ಅಲ್ವೇ? ಖಂಡಿತ ಸರ್, ಖಂಡಿತ. ಈಗ ವ್ಯವಸಾಯದ ಹಿನ್ನೆಲೆನೇ ಗೊತ್ತಿಲ್ಲದಲೇ ಒಬ್ಬ ರೈತನ ಮದುವೆ ಆದ್ರಿ. ಹೌದು, ಅವರು 7 ಬೀಳುಗಳನ್ನ ಕಂಡ್ರು. ಈಗ ವ್ಯವಸಾಯ ಮಾಡ್ತಾ ಇದ್ದೀರಿ ಅಲ್ವೇ? ಮನೆಯಲ್ಲಿ ಏನಾದ್ರು ದನ ಕರುಗಳು ಸಾಕೊಂಡಿದ್ದೀರಿ? ಸರ್ ಇತ್ತು, ಒಂದು 10 ಹಸುನೇ ಇಟ್ಕೊಂಡಿದ್ದೆ ನಾನು. ಹಂಗೆ ಮಕ್ಳಿಗೆ ಸ್ವಲ್ಪ PG ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ಬೆಂಗಳೂರು ಶಿಫ್ಟ್ ಆದೆ. ಒಂದು 6 ವರ್ಷ ಶಿಫ್ಟ್ ಆದ್ವಿ. ಆ ಟೈಮಲ್ಲಿ ಗ್ಯಾಪ್ ಆಯಿತು, ನೋಡ್ಕೊಳ್ಳೋರಿಲ್ಲ ಅಂತ ಬಿಟ್ವಿ. ಈಗ ಮತ್ತೆ ಅದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಮಾಡ್ತೀವಿ, ಅಂದ್ಕೊಳ್ಳೋದೇನಿಲ್ಲ, ಖಂಡಿತ ಮಾಡ್ತೀವಿ. ವ್ಯವಸಾಯ ಮಾಡಬೇಕು ಅಂದರೆ ದನ ಇರಲೇಬೇಕು. ಹೌದು, ನಿಜ. ಮತ್ತು ಹಾಲಿಗೆಲ್ಲ ನಾವು ಹೊರಗಡೆ ತರೋದಕ್ಕಿಂತ ಪ್ಯಾಕೆಟ್ ಹಾಲು ಕುಡಿಯೋಕ್ಕಿಂತ ಮನೆ ಹಾಲು ಕುಡಿದ್ರೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ನಮ್ಗೆ ಅವಾಗಲಿಂದ ಚಿಕ್ಕೂರಿಂದ ಎಮ್ಮೆ ಹಾಲು ಕುಡಿದು ಬೆಳೆದು, ಆಮೇಲೆ ಮನೆ ಹಸು ಇತ್ತು. ಆಮೇಲೆ ಈಗ ಮತ್ತೆ ನಾವು ಹೊಸದು ಹೊರಗಡೆ ತಗೋಬೇಕು ಅಂದರೆ ಹಿಂಸೆ ಆಗ್ತಾ ಇದೆ. ಹಾಗಾಗಿ ಹಸು ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದೆ. ಎಷ್ಟು ಜನ ಮಕ್ಕಳು ತಾರಾ ಅವರೇ? ನನಗೂ 4 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಪರವಾಗಿಲ್ಲ. ಏನು ಮಾಡ್ತಾರೆ ಮಕ್ಕಳು? 2 ಹೆಣ್ಮಕ್ಳು ಇಂಜಿನಿಯರ್ ಮುಗಿಸಿ ಮದುವೆ ಮಾಡಿದ್ದೀವಿ. ಮಗ MBA ಮುಗಿಸಿ ಅವನು ಹೊರಕಲ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ಚಿಕ್ಕ ಮಗ ಸ್ವಲ್ಪ ಬಾಕ್ಸಿಂಗು, ಕರಾಟೆ, ಊಶು, ಕಟಾರಿ ಈ ಥರ ಒಂದು ಇದಕ್ಕೆ ಇಳಿದಿದ್ದಾನೆ. ನಿಮ್ಮ ಕುಮಾರ್ ಅವರು ಕುಸ್ತಿ ಚೆನ್ನಾಗಿ ಆಡ್ತಾರೆ? ಗದ್ದೆಯಲ್ಲಿ ಆಡ್ತಾರೆ ಸರ್. ಗದ್ದೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂದರೆ ಈಗ ಸ್ವಲ್ಪ ಆರೋಗ್ಯ ಇದಾಗೋದ್ರಿಂದ ಸ್ವಲ್ಪ ಕಮ್ಮಿ. ಅಲ್ಲ, ಚಿಕ್ಕ ಮಗಂಗೆ ಆ ಇನ್ಫ್ಲೂಯೆನ್ಸ್ ಬರೋಕ್ಕೆ ಯಾರು ಕಾರಣ ಅಂತ ಗೊತ್ತಿಲ್ಲ ಸರ್. ಒಟ್ಟು ಅವನು ಆ ಒಂದು ಇದಕ್ಕೆ ಫೀಲ್ಡ್ಗೆ ಇಳಿದ. ಈಗ ಕಟಾರಿ ಕಲಿತಾ ಇದ್ದಾನೆ. ಊಶೋ, ಬಾಕ್ಸಿಂಗು, ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾನೆ. ಪರವಾಗಿಲ್ಲಮ್ಮ. ಅಲ್ಲ, ನೀವೇನಾದರೂ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರ ಅಂತ? ಆ ಥರ ಏನಿಲ್ಲ ಸರ್.
ಓಕೆ, ಕುಮಾರ್ ಸರ್ ನಮಸ್ತೆ ಹೇಳಿ ಸರ್. ತಮ್ಮ ಬಗ್ಗೆ. ನಮಸ್ತೆ ಸರ್, ನಾನು ಕುಮಾರ್ ಅಂತೇಳಿ. ನಾನು ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸು. ಏನು ಓದಿದ್ರಿ ಸರ್? 83ರಿಂದ 86 ನಾನು ಬನ್ಮೈಸಲ್ಲಿ ಡಿಗ್ರಿ ಮಾಡಿದೆ. KSO ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಡಿಗ್ರಿ ಮಾಡಿದೆ. ಇವೆಲ್ಲ ಮಾಡಿ ನಾನು ಅನೇಕ ಕಡೆ ಉದ್ಯೋಗ ಹುಡ್ಕಕ್ಕೆ ಹೋಗಿ ಉದ್ಯೋಗ ನನಗೆ ಸಿಗದೇ ನಾನು ಕಡೆಗೆ ಕೃಷಿನ ಆಯ್ಕೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬಂದೆ. ನಮ್ಮ ತಂದೆ ಒಬ್ಬರು ಮಾಜಿ ಯೋಧರು. 1939ರಿಂದ 44ರವರೆಗೆ ದೇಶ ಸೇವೆ ಸಲ್ಲಿಸಿದಂಥ ಒಂದು ಯೋಧನ ಮಗ ನಾನು. ಸೈನಿಕರ ಮಗ ನಾನು. ದೇಶಕ್ಕಾಗಿ ಅವರು ಭಾಳ ತ್ಯಾಗ ಮಾಡಿದ್ದಾರೆ. ಆ ಕಾಲದಲ್ಲಿ ತುಂಬಾ ಒತ್ತಡ ಇತ್ತು. ಆದರೂ ನಾನು ಡಿಗ್ರಿ ಅನ್ನೋದೊಂದು ಮುಗಿಸಿ, ಅವರು ಜೈ ಜವಾನ್, ನೀವು ಜೈ ಕಿಸಾನ್. ಅವರು ನಮ್ಮ ತಂದೆಯವರು ಜೈ ಜವಾನ್, ನಾನು ಜೈ ಕಿಸಾನ್. ಆಯಿತು ಸರ್. ಈ ಒಂದು ಇದರಲ್ಲಿ ನನಗೆ ತುಂಬ ಈ ರೈತ ಕೃಷಿಕನಾಗಿ ಭಾಳನೇ ನನಗೆ ತೃಪ್ತಿ ಕೊಡ್ತಾ ಇದೆ ನನಗೆ. ಯಾಕೆಂದರೆ ಇದು ನಿತ್ಯ ಸಂಜೀವಿನಿ ಅನ್ನೋದೊಂದು ನನಗೆ ಇದರಲ್ಲಿ ಕಾಣ್ತಾ ಇದೆ. ನನಗೆ ಭಾಳ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡಿಬಿಟ್ಟಿದ್ದೀರಿ. ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಅವಳು ಒಂದು 6-7ನೇ ಕ್ಲಾಸ್ ಓದ್ತಿಲ್ದೆ ನಾನು ಆಗಲೇ ಡಿಗ್ರಿ ಓದ್ತಿದ್ದೆ. ಆಗಲೇ ಅವಳ ಮೇಲೆ ತುಂಬ ನನಗೆ ಇಷ್ಟ ಆಗ್ತಿತ್ತು. ಅವರಮ್ಮ ನಮ್ಮಮ್ಮ ಭಾಳ ಅಚ್ಚುಮೆಚ್ಚಿನ ಸ್ನೇಹಿತರುಗಳು ಇಬ್ಬರು. ಸೊ ಆ ಇದರಿಂದ ನಮ್ಮ ಇಬ್ಬರ ಮಧ್ಯೆ ಇದು ನಡ್ಕೊಂಡು ಹೋಗ್ತು. ನಡ್ಕೊಂಡು ಹೋದ್ಮೇಲೆ ಅವಳನ್ನು ಕೇಳಿದೆ ನಾನು, ಏನೋ ಮದುವೆ ಮಾಡ್ಕೊಳ್ಳೋ ವಿಷಯ ಮುಂದಕ್ಕೆ ಬರುತ್ತಾ ಹೆಂಗೆ ಅಂತ. ನೀವೇ ಪ್ರಪೋಸ್ ಮಾಡಿದ್ದೀರಿ? ಮಾಡ್ಕೊಳ್ಳೋಣ. ಸಿನಿಮಾ ರೀತಿ ಮಾಡಿದ್ರ? ಸಿನಿಮಾ ರೀತಿ ಏನು ಮಾಡಲಿಲ್ಲ, ಮಾಮೂಲಿ ರೈತನ ರೀತಿ ಮಾಡೋದು. ಆವಾಗ ಆಯಿತು, ಒಪ್ಕೊಂಡು ಮಾಡೋಕ್ಕೆ ಅವ್ರ ಮನೇಲಿ ಒಪ್ಕೊಂಡ್ರು, ನಮ್ಮ ಮನೇಲಿ ಒಪ್ಕೊಂಡ್ರು. ಯಾವುದೇ ಅಬ್ಜೆಕ್ಷನ್ ಅವರ ಮಧ್ಯೆ ಯಾವುದೂ ಇರಲಿಲ್ಲ. ಅವ್ರ ಅಮ್ಮ ನಮ್ಮಮ್ಮನ ಮಧ್ಯೆ ಯಾವುದೂ ಇರಲಿಲ್ಲ. ನೋಡಿದ್ರೆ ಆಯಿತು. ಆ ಪ್ರೀತಿ ವಿಶ್ವಾಸ ಈಗಲೂ ಕ್ಷಣ ಕಾಲದಲ್ಲಿ ಈಗಲೂ ನಾವು ಮುಂದುವರ್ಕೊಂಡು ಹೋಗ್ತಾ ಇದೆ. ಸಂತೋಷ. ಈಗ ತಮ್ಮ ಹತ್ರ ಇರೋ ಜಮೀನು ಎಷ್ಟು? ನಮಗೆ ಒಂದು 5.5 ಎಕರೆ ಸಹ ಇದೆ. 6 ಎಕರೆ ಜಮೀನು. ಒಂದು 5 ನೀರಾವರಿ ಆಶ್ರಯನ ಸರ್? ನೀರಾವರಿ ಆಶ್ರಯದಲ್ಲೇ ಒಂದು 5.5 ಎಕರೆ ಇದೆ. ಅದರಲ್ಲಿ ನಮ್ಮ ತಾಯಿ ಕಡೆಯಿಂದ ಬಂದಿರೋದೊಂದು 13 ಗುಂಟೆ ಹೊಲ ಇದೆ. ಅದ್ ಬಿಟ್ರೆ ನೀರಾವರಿ ಆಶ್ರಯ ಇದೆ. ನೀರಂದ್ರೆ ಯಾವ ನೀರು? ಅದು ಕಾವೇರಿ ನೀರು. ಚಾಮರಾಜ ಎಡದಂಡೆನಲ್ಲ ಇದೆ. ವರ್ಷ ಪೂರ್ತಿ ಸಿಗುತ್ತಾ ನೀರು? ಇಲ್ಲ ಸರ್, 6 ತಿಂಗಳು ಮಾತ್ರ, ಒಂದು 4 ತಿಂಗಳು ಸಿಗುತ್ತೆ ನಮಗೆ. ಜುಲೈನಿಂದ ಡಿಸೆಂಬರ್ ಜನವರಿವರೆಗೂ ಮಾತ್ರ ಸಿಗುವಂಥದ್ದು. ಅದು ಏನಂದರೆ ಈ ನಮಗೆ ಈ ತಮಿಳುನಾಡು ಒತ್ತಡದಿಂದ ಈ ನೀರು ಒಂದು ಕ್ರಾಪ್ ಮಾತ್ರ ಅವಕಾಶ ಇದೆ. 2ನೇ ಕ್ರಾಪ್ಗೆ ನಮ್ಗೆ ಅವಕಾಶ ಇಲ್ಲ. ಸೊ ಒಂದು ಕ್ರಾಪಲ್ಲಿ ಮಾಡೋವಂಥ ವ್ಯವಸಾಯನ ಭಾಳ ಅಚ್ಚುಕಟ್ಟಾಗಿ, ಭಾಳ ಹೆಮ್ಮೆಯಿಂದ, ಭಾಳ ಖುಷಿಯಾಗಿ, ಸಮೃದ್ಧಿಯಾಗಿ ಮಾಡುವಂಥ, ಹೊಸತನದಲ್ಲಿ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ಪ್ರಯತ್ನ ಮಾಡ್ತಾನೆ. ಎಷ್ಟು ವರ್ಷದಿಂದ ಭತ್ತ ಬೆಳೀತಾ ಇದ್ರಿ ಕುಮಾರ್? ಸರ್, ನಾನು ನನ್ನ ಬುದ್ಧಿ ತಿಳಿದಾಗ್ಲಿಂದ ಹೆಚ್ಚು ನಮ್ಮ ತಂದೆ ನನಗೆ 6ನೇ ವಯಸ್ಸು 7ನೇ ವಯಸ್ಸಿಂದ ಕೃಷಿಗೆ ತೊಡಗಿಸ್ತೋ ಅಂತವ್ರು ನಮ್ಮ ತಂದೆ. ನನಗೆ ಆಗ ಕೃಷಿಗೆ ಅಷ್ಟಿರಲಿಲ್ಲ. ನನಗೆ ಆದ್ರೂ ಇದು ಕಲಿಸುವಂಥ ಪ್ರಯತ್ನ ನಮ್ಮ ತಂದೆ ತುಂಬಾ ಮಾಡಿದ್ರು ನನಗೆ. ನಮ್ಮ ತಂದೆ ತಾಯಿ ಇಬ್ಬರೂ ಭಾಳ ಅದಕ್ಕೆ ಹೊತ್ತು ಕೊಟ್ಟರು ನಮಗೆ. ಅವಾಗ ಏನಾಗ್ತಿತ್ತು ಅಂದರೆ ಜೀವನ ನಿರ್ವಹಣೆ ಮಾಡೋದೇ ತುಂಬ ಕಷ್ಟ ಇತ್ತು ಸರ್ ನಮಗೆ. ಊಟಕ್ಕೆ ಭಾಳ ಕಷ್ಟಪಡ್ತಾ ಇದ್ದೆ ನಾವು ಆಗ. ನಮ್ಮ ಮನೇಲಿ ಏನು ಅಂಥದ್ದೇನು ಇರಲಿಲ್ಲ ನಮಗಾಗ. ಊಟ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಕೂಲಿ ಮಾಡ್ತಾ ಇದ್ದಾರೆ ಅವಾಗ. ಆ ಕೂಲಿ ಮಾಡಿ ತಂದಿದ್ದನ್ನು ನಾವು ಅದನ್ನು ನಮ್ಮ ಮನೆ ಜನ ಎಲ್ಲ ಮಾಡುವಂಥ ಕೆಲಸ ಮಾಡ್ತಾಯಿದ್ದು. ಅನ್ನ ಅಂದರೆ ನಾವು ಹಬ್ಬ ಹರಿದಿನಗಳಲ್ಲೇ ಮಾಡುವಂಥ ಊಟ ಮಾಡುವಂಥ ಕೆಲಸ ನಮಗೆ ಲೈಫಲ್ಲಿ ಇವತ್ತು ಕಣ್ಣ ಮುಂದೆ ನಿಂತಿದೆ ಸರ್ ನನಗೆ. ಅದು ಅದಕ್ಕೋಸ್ಕರ ಭತ್ತ ಬೆಳೀತಾ ಇದೆ. ಅದಕ್ಕೋಸ್ಕರ ನಾನು ರೈತ ಸಂಜೀವನಿಯಾಗಿ ಅಟ್ಲೀಸ್ಟ್ ನನ್ನಿಂದ 100 ಜನಕ್ಕೆ ಒಂದು ಅನ್ನದಾನ ಆದಂಗೆ ಆಗುತ್ತೆ, ಹಸುವು ನೀಗಿಸ್ದಂಗೆ ಆಗುತ್ತೆ. ಆಮೇಲೆ ಮಾದರಿ ರೈತರಾಗಿ ನಮ್ಮನ್ನು ನೋಡಿ ಬೇರೆ ರೈತರು ಅವರು ಇವತ್ತು ರೈತ ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಲೈಫ್ ಆಗಿದೆ ಸರ್. ಇವತ್ತು ಬದುಕಟ್ಕೊಳ್ಳೋದೇ ಕಷ್ಟ ಆಗಿದೆ ಇವತ್ತು ರೈತ. ಆ ಬದುಕಿಗೆ ಒಂದು ಅರ್ಥ ಕೊಡಬೇಕು ಅನ್ನೋದಕ್ಕೆ ನಾವು ಹೊಸತನದಲ್ಲಿ ಏನಾದ್ರು ಮಾಡಿ ರೈತನಿಗೆ ತೋರಿಸ್ಬೇಕನ್ನೋ ಉದ್ದೇಶವಾಗಿ ನಾನು ಕೃಷಿಗೆ ಇಳಿಯುವಂಥ ಕೆಲಸ ಮಾಡ್ತೇನೆ ಸರ್. ನಾನು ಕೃಷಿಗೆ ಎಲ್ಲ ಈಗ ಭತ್ತನೇ ಬೆಳೀತಾ ಇದ್ದೀರಲ್ವ ನೀವು? ಹೌದು ಸರ್, ಭಾಳ ವರ್ಷಗಳಿಂದ ಭತ್ತನೇ ಹಿಂದೆ ಯಾವ ರೀತಿ ಭತ್ತ ಬೆಳೀತಾ ಇದ್ದಾರೆ ಸರ್? ಹಿಂದೆ ಬೆಳೀತಿದ್ದು ಭತ್ತದಲ್ಲಿ ನಮ್ಮ ತಂದೆ ಕಾಲದಲ್ಲೆಲ್ಲ ಅಂಥ ಈ ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಾಗಿ ಬಳಸೋದು ಇಲ್ಲ, ಭಾಳ ಕಡಿಮೆ ಇತ್ತು ಸರ್ ತುಂಬ. ಅವಾಗ ಹಸಿರೆಲೆ ಗೊಬ್ಬರ ಮಾಡೋದು, ಈ ದನಗಳಲ್ಲಿ ಉಳುಮೆ ಮಾಡೋದು, ಈ ಥರ ಮಾಡೋದು. ಆಮೇಲೆ ಅವಾಗಿದ್ದು ರತನ್ಚೂಡಿ, ರಾಜಭೋಗ, ಬಿಯಂತ್ರಿ, ಜೇನುಗೂಡು ಅಂಥ ಭತ್ತಗಳು ಬಿಟ್ಟರೆ ದಪ್ಪತ್ತ ಅಂತ ಒಂದು 1 ಭತ್ತ ಅಂತ ಹೇಳಿ ಬರ್ತಾ ಇತ್ತು ಸರ್. ಅದು ಈಗ 64 ಅಂತ IR 64 ಆಗಿದೆ. ಬಟ್ ದಪ್ಪ ಅಂತ ಬರುತ್ತೆ. ಬೆಳವಣಿಗೆ ಹೆಚ್ಚು ಕಮ್ಮಿ ಒಂದು 3-3.5 ಅಡಿ ಮೇಲೆ ಬರ್ತಾ ಇತ್ತು ಅದು. ಅದರಲ್ಲಿ ಜೇನುಗೂಡು ಅನ್ನೋದು ತುಂಬ ಸಣ್ಣವಾದ, ಏನು ಸೋನಾ ಮಸೂರಿ ಅಂತ ಅದು ಜೇನುಗೂಡು ಅನ್ನೋ ಭತ್ತ ಇರ್ತಾ ಇತ್ತು. ಅದರ ರಾಜಭೋಗ, ಬಿಳಿ ರಾಜಭೋಗ, ಕೆಂಪು ರಾಜಭೋಗ, ಕೆಂಪು ರಾಜಮಡಿ, ವೈಟ್ ರಾಜಮಡಿ ಅನ್ನೋದು ಆ ಕಾಲದಿದ್ದೂ ಇತ್ತು ಸರ್. ಅವೆಲ್ಲ 150ರಿಂದ 60 ದಿನಕ್ಕೆ ಬೆಳೆಯುವಂಥ ಕ್ರಾಪ್ಗಳು. ಅವೆಲ್ಲ ಅರ್ಜೆಂಟಾಗಿ ಬರುವಂಥದ್ದಲ್ಲ. ಆಮೇಲೆ ಭಾಳ ಪ್ರೋಟೀನ್ ಇರುವಂಥದ್ದು ಮತ್ತು ಒಳ್ಳೆಯ ಮನುಷ್ಯನಿಗೆ ಆರೋಗ್ಯಕರವಾದ ಒಂದು ಇರುವಂಥ ಉತ್ಪನ್ನವಾದ ಬೆಳೆಗಳವು. ಈಗ ಅವೆಲ್ಲ ಮಾಯ ಆಗಿ ಕೇವಲ 100ರಿಂದ 140 ದಿವಸ 30 ದಿವಸದೊಳಗೆ ಬರುವಂಥ ಬೆಳೆಗಳು ಅತಿ ಹೆಚ್ಚು ಕಂಪನಿಗಳು ಉಟ್ಕೊಂಡಿದ್ದಾವೆ ಇವತ್ತು. ಇದರಲ್ಲಿ ರೈತ ಶೋಷಣೆಗೆ ಒಳಗಾಗ್ತಾ ಇದ್ದಾನೆ. ಆಮೇಲೆ ಅವನಿಗೆ ನಿಖರವಾದ ಒಂದು ಆದಾಯ ಸಿಗ್ತಾ ಇಲ್ಲ
ಸರ್ ಇದರಲ್ಲಿ. ಅದು ಸಾಕಷ್ಟು ಎಲ್ಲ ರೈತರಿಗೂ ತಿಳಿದಿದೆ ಅದು ಇವತ್ತು. ಅಲ್ಲ ಕುಮಾರ್ ಅವರೇ, ನೀವು ಹಿಂದೆಲ್ಲ ಸ್ಥಳೀಯ ತಳಿಗಳನ್ನು ಬೆಳೀತಾ ಇದ್ರ? ಹೌದು ಸರ್. ಯಾವ ರೀತಿ ಬೆಳೀತಾ ಇದ್ರಿ ಸರ್? ಅದನ್ನು ಬೆಳೆಯೋದಕ್ಕೆ ಮೊದಲು ಅದು ನಿರ್ವಹಣೆ ಮಾಡೋದು ಏನಾಗ್ತಿತ್ತು, ಮನೆ ಜನನ ಎಲ್ಲ ಸ್ವತಃವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾಗ ನಾವು. ಆಗ ಕೂಲಿ ಕಾರ್ಮಿಕರು ಬೇಕಾಷ್ಟು ಜನ ಸಿಕ್ಕಿದ್ರು ಆ ಕೂಲಿ ಕೊಡೋಕೆ ಮಾಡಿಸೋಷ್ಟು ಮನೇಲಿ ವ್ಯವಸ್ಥಿತ ಇರಲಿಲ್ಲ ಆ ಕಾಲದಲ್ಲಿ. ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು. ಈಗ ಒಂದು ಅರ್ಧ ಎಕರೆ 1 ಎಕರೆ ಇದ್ರೆ ನಾವೇ 4 ಜನ ಇದ್ದರೆ ನಾಟಿ ಮಾಡ್ಕೋಬೇಕು, ನಾವೇ ಕುಯ್ಲು ಮಾಡ್ಕೋಬೇಕು, ನಾವೇ ಎಲ್ಲ ಕಟ್ಟು ಹೊರೆ ಹಾಕೋಬೇಕು. ಅಷ್ಟೊಂದು ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ. ಯಾವ ರೀತಿ ಭೂಮಿ ಸಿದ್ಧತೆ ಸರ್? ಭೂಮಿ ಸಿದ್ಧತೆ ಮಾಡ್ತಾ ಇದ್ದಿದ್ದು ಪ್ರಥಮವಾಗಿ ಅಗ್ಗೆ ಗದ್ದೆ ರೆಡಿ ಮಾಡ್ಕೊಳ್ಳೋವಂಥದ್ದು, ಹಸಿರೆಲೆ ಗೊಬ್ಬರನ ಭೂಮಿಗೆ ಹಾಕಿ ಗದ್ದೆಗಳಿಗೆಲ್ಲ ಬೆಳ್ಕೊಳ್ಳೋವಂಥದ್ದು, ಜೊತೆಗೆ ಅಗ್ಗೆ ಗದ್ದೆ ಸಿದ್ಧತೆ ಮಾಡಿಕೊಂಡು ಆ ಭತ್ತನ ಒಟ್ಲಾಗ್ತಾ ಅಂತ ಕೆಲಸನ ಮೊದಲು ಮಾಡ್ತಾ ಇದ್ವಿ. ಬೀಜ ನೀವೇ ಇಟ್ಕೊಂಡಿದ್ದು? ಬೀಜ ನಾವೇ ಇಟ್ಕೊಂಡು, ಅವಾಗೆಲ್ಲ ಹೊರಗಡೆ ಬೀಜ ಸಿಗ್ತಿರ್ಲಿಲ್ಲ ಸರ್. ಯಾವುದೇ ಅಂಗಡಿಗಳಲ್ಲಿ ಯಾವುದೇ ಇದರಿಂದ ಬೀಜ ತರುವಂಥ ಕೆಲಸ ಇರ್ತಿದ್ದಿಲ್ಲ. ಯಾರ್ದಾರ ಬೆಳೆದಿರೋರು ಮನೆಗಳಲ್ಲಿ ಇದ್ದರೆ ಅದನ್ನು ತೊಗೊಂಬಂದು ಶುದ್ಧ ಮಾಡಿ ಹಾಕುವಂಥದ್ದು, ಇಲ್ಲಾಂದ್ರೆ ನಾವೇ ಸಂಸ್ಕರಣೆ ಮಾಡಿ ಮನೇಲಿ ಇಟ್ಕೊಳ್ಳುವಂಥ ಕೆಲಸ ಮೊದಲಿಂದನೂ ಮಾಡ್ತಾ ಇದ್ವಿ ಸರ್ ನಾವು. ಬೀಜೋಪಚಾರ ಅಂತ ಏನಾದ್ರು ಮಾಡ್ತಿದ್ವಿ? ಅವಾಗ ಬೀಜೋಪಚಾರ ಅನ್ನೋದೇನು ಮಾಡ್ತಿರ್ಲಿಲ್ಲ ಸರ್ ನಾವಾಗ. ಅವಾಗ ಬೀಜೋಪಚಾರದ ಬಗ್ಗೆ ಅದ್ರ ಅಷ್ಟು ಅರಿವಿರಲಿಲ್ಲ. ಆಗ ಆ ಬೀಜೋಪಚಾರ ಏನು ಮಾಡ್ತಿರ್ಲಿಲ್ಲ. ಮಾಮೂಲಿ ಏನು ಸಿಗ್ತಾ ಇತ್ತು ರೈತರಿಂದ ಆ ಬೀಜನ ಅದನ್ನು ತೊಗೊಂಬಂದು ನಾವು ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಹಾಕುವಂಥದ್ದನ್ನು ಕೆಲಸ ಮಾಡ್ತಾಯಿದ್ದು. ಅದಕ್ಕೆ ಕೆಳಗಡೆ ಅವಾಗ ಏನಾಗ್ತಿದ್ದೋ ಯಾವುದೇ ಫರ್ಟಿಲೈಸರ್ನ ಅದಕ್ಕೆ ಕೊಡ್ತಿರ್ಲಿಲ್ಲ ಸರ್. ಬರೀ ಮನೆಯಲ್ಲಿರುವಂಥ ಏನು ದನಗಳ ಗೊಬ್ಬರ ಇದೆ ಅದನ್ನು ಮಾತ್ರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾಗ ಭೂಮಿಗೆ ಫರ್ಟಿಲೈಸರ್ ಹಾಕಿ ಸಸಿ ಮಡಿ ಮಾಡ್ತಿರ್ಲಿಲ್ಲ. ಆಗ ನನಗೂ ಚೆನ್ನಾಗಿ ಜ್ಞಾಪಕ ಇದೆ. ಉಳುಮೆ ಅಂತೂ ತುಂಬ ಮಾಡ್ತಿದ್ದೋ. ಒಂದು ಅಗ್ಗೆ ಗದ್ದೆನ ಉತ್ತು ರೆಡಿ ಮಾಡ್ಬೇಕಂತ ಕನಿಷ್ಠ ಅಂದರೆ 2 ತಿಂಗಳು ಅದನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಆಗ ಉತ್ತು ಚೆನ್ನಾಗಿ ಬಿಸಿಲಲ್ಲಿ ಮಣ್ಣು ಕಾದು ಚೆನ್ನಾಗಿ ಒಣಗಿ ಒಂದು ಕಳೆ ಬರದಾಗೆ ಒಂದು ಇದು ಬರದಾಗೆ ತೇವರೆಲ್ಲ ರೆಡಿ ಮಾಡಿ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದು. ಕಳೆ ಬರದ ಹಾಗೆ ಅನ್ನೋ ಪದ ಬಳಸಿದ್ರಲ್ಲ? ಹೌದು ಸರ್. ಅದು ಇತ್ತೀಚೆಗೆ ಭತ್ತದಲ್ಲಿ ಕಳೆ ಸಮಸ್ಯೆನೇ ಜಾಸ್ತಿ. ಹೌದು ಸರ್. ಈ ಕಳೆ ಬರದ ಹಾಗೆ ಭೂಮಿನ ಪಾಕ ಮಾಡಬೇಕು ಅಂತ ನಿಮ್ಮಂತ ರೈತರು ಹೇಳ್ತಾರೆ. ಹೌದು ಸರ್. ಆಗ ಕಳೆ ಬರುವುದಿಲ್ಲ ಭತ್ತದಲ್ಲಿ ಅಂತ. ಹೌದು. ಹೇಗೆ ಮಾಡ್ತಾ ಇದ್ರಿ ನೀವು ಸರ್? ಈಗ ಮೊದಲು ನಾವು ಕಳೆ ನಾಶಕ ಹಾಕಿದ್ರೆ ನಾನು ನೋಡಿ ಸರ್ 2010ರಲ್ಲಿ ನಾನು ಕಳೆ ನಾಶಕನ ಭೂಮಿಗೆ ತೋರಿಸೋದನ್ನ ನಿಲ್ಸಿದ್ದೀನಿ. ಇವತ್ತು ನಾನು ಮೊದಲು ಮಾಡ್ತಿರ್ಲಿಲ್ಲ. ನಾವು ಮಧ್ಯದಲ್ಲಿ ಸ್ವಲ್ಪ ಬಳಸುವಂಥ ಕೆಲಸ ಆಗ್ತಿತ್ತು. 2010ರಲ್ಲಿ ಕಳೆ ನಾಶಕ ಅನ್ನೋದನ್ನ 1 ವರ್ಷ 2 ವರ್ಷ ಬಳಸಿ ಅದನ್ನು ಮುಂದಕ್ಕೆ ಇವತ್ತರೆಗೂ ನನ್ನ ಭೂಮಿಲಿ ಯಾರು ಬೇಕಾದ್ರೆ ಕೃಷಿ ಇಲಾಖೆ ಇರ್ಬೋದು, ನನ್ನ ಸುತ್ತಮುತ್ತ ರೈತರು ಇರ್ಬೋದು, ಯಾರಿಗಾಗಲೂ ವಿಚಾರ ಮಾಡಿ ನೋಡಿದಾಗ ಅದರಲ್ಲಿ ಒಬ್ಬರು ಕಳೆ ನಾಶಕ ಅನ್ನೋದನ್ನ ಬಳಸ್ತಾನೆ ನಾನು ಇವತ್ತರೆಗೂ ಬೆಳಿತೇನೆ. ಒಂದು ಕಳೆನ ಬರ್ದಾನೆ ನಿರ್ವಹಣೆ ಇಟ್ಟಿದ್ದೀನಿ. ಯಾವ ರೀತಿ ಮಾಡ್ತೀರಾ ಸರ್? ಭೂಮಿನ ತುಂಬ ಚೆನ್ನಾಗಿ ಹದ ಮಾಡಿಸ್ತೀನಿ ಸರ್. ಉಳುಮೆ ಮಾಡೋದನ್ನ ತುಂಬ ಚೆನ್ನಾಗಿ ಮಾಡ್ತೀವಿ. ತುಂಬ ಚೆನ್ನಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಆ ಭೂಮಿಲಿ ಕೆಲವ್ರು ಏನು ಮಾಡ್ತಾರೆ, ಒಂದು ಅರ್ಧ ಉಳೋದು, ಒಂದು ಅರ್ಧ ಅಡಿ ಉಳಿಯೋದು, 3/4 ಅಡಿ ಉಳಿಯೋದು ಮಾಡ್ತಾರೆ ನೀಟಾಗಿ. ಇವಾಗ ಯಂತ್ರೋಪಕರಣಗಳ ಒಂದು ಸಹಾಯ ಇದೆ. ಈಗ ಯಂತ್ರೋಪಕರಣದಿಂದ ನಮ್ಮ ಯಾವ ಮಟ್ಟಕ್ಕೆ ಬೇಕಾದ್ರೆ ಭೂಮಿ ಉಳುಮೆ ಮಾಡ್ಬೋದು. ರೋಟ್ರಿ ಇದೆ, ಗೇಜ್ ವೀಲ್ ಇದೆ, ಅದನ್ನೆಲ್ಲ ಉತ್ತು. ಈಗ ನಾವು ಬರೋದ್ರ ಬಗ್ಗೆ ಮಾತಾಡೋದು ಹೇಳ, ಇಲ್ಲ ನೀರ್ಗದ್ದೆ ಮಾಡೋದ್ರ ಬಗ್ಗೆ ಹೇಳ? ನೀರ್ಗದ್ದೆ ಮಾಡೋದೇ ಹೇಳಿ. ನೀರ್ಗದ್ದೆ ಮಾಡೋದ್ರಲ್ಲಿ ಇವಾಗ ಉಳುಬೇಕಾದ್ರೆ ಈಗ ಗೇಜ್ ವೀಲ್ ಇದೆ, ಮತ್ತೆ ರೋಟವೇಟರ್ ಇದೆ. ಸೊ ಏನಾಗುತ್ತೆ, ಒಂದು ಮೈ ಮಾಡೋ ಬದಲು 2 ಮೈ ರೋಟವೇಟರ್ ಬಳಸೋದ್ರಿಂದ ಏನಾಗುತ್ತೆ, ಅಥವಾ ಗೇಜ್ ವೀಲ್ ಬಳಸೋದ್ರಿಂದ ಕಳೆಗಳೆಲ್ಲ ತುಂಬ ಚೆನ್ನಾಗಿ ಭೂಮಿಗೆ ಅದನ್ನು ಮರ್ಜ್ ಮಾಡೋಂಥ ಕೆಲಸ ಮಾಡುತ್ತೆ. ಅದು ಮಾಡಿದ್ಮೇಲೆ ಅದಕ್ಕೆ ಗದ್ದೆನ ತೇವ್ರನ್ನ ಇಮಿಡಿಯೇಟಾಗಿ ನಾವು ನೀರನ್ನ ಅದಕ್ಕೆ ತುಂಬಿಕಟ್ಟುವಂಥ ಕೆಲಸ ಮೊದಲು ಮಾಡಬೇಕು ಸರ್. ಬಸಿ ಮಾಡಬಾರ್ದು ನೀರನ್ನು. ಅದರಲ್ಲಿ ನೀರು ಏನಾಗುತ್ತೆ, ಓಪನ್ ಆದಾಗ ಆ ಬೆಳಕು ಬೀಳ್ದ ಕಡೆ ಏನಾಗುತ್ತೆ, ಕಳೆ ತಾನಾಗಿ ಮೇಲೆ ಹುಟ್ಬಿಡುತ್ತೆ. ಅದು ಆ ಹುಟ್ಟಿದಂಗೆ ನಿರ್ವಹಣೆ ಮಾಡಿದಾಗ ಏನಾಗುತ್ತೆ, ಅದು ಹುಟ್ಟಿದ್ರೂ ಒಳಗೆ ಕೊಳ್ತೋಗುವಂಥ ಕೆಲಸ ಮಾಡುತ್ತೆ ಅದು. ಆಮೇಲೆ ನಾಟಿ ಮಾಡೋ ಟೈಮಲ್ಲೂ ಅಷ್ಟೇ ಸರ್, ಬದುಕಟ್ಟು ಚೆನ್ನಾಗಿ ನೀರು ಒಂದು 10 ಡೇಸ್ ಆನ್ ಹಾಕ್ಬಿಟ್ರೆ ಕಂಪ್ಲೀಟ್ ಕಳೆ ಅನ್ನೋದು ನಿರ್ವಹಣೆ more than 70% ನಿರ್ವಹಣೆ ಆಗುತ್ತೆ. ನಾಟಿ ಮಾಡೋ ಟೈಮಲ್ಲೂ ನಾವು 2 ಮೈ ಉಳುಮೆ ಮಾಡಿಸಿ ನೀಟಾಗಿ ಹೆಸರು ಮಾಡಿ ಭೂಮಿನ ಹದ ಮಾಡಿ ನೀರು ಇವತ್ತೇನು ನಾಟಿ ಮಾಡಾದ್ಮೇಲೆ ಒಂದು 24 hours 48 hours ಅಲ್ಲಿ ಭೂಮಿನ ನೀರು ಬಿಟ್ಟು ತೇವ್ರ ಮಟ್ಟಿಗೆ ಅದ್ರ ಮೇಲೆ ಒಂದು ಅರ್ಧ ಇಂಚು ನೀರು ನಿಲ್ಲಿಸೋಂಥ ಕೆಲಸ ಮಾಡಿದ್ರೆ ಕಳೆ ಬರೋದನ್ನು 100% ಅವಾಯ್ಡ್ ಮಾಡ್ಬೋದು ಸರ್. ತಾರಾ ಅವರೇ, ಜಮೀನ್ಗೆ ಹೋಗ್ತೀರಾ ನೀವು? ಖಂಡಿತ ಹೋಗ್ತೀನಿ ಸರ್. ಏನೇನು ಮಾಡ್ತೀರಿ ಕೆಲಸ? ಎಲ್ಲ ಕೆಲಸನೂ ಮಾಡ್ತೀವಿ. ಕಳೆ ಕೀಳೋದಿರ್ಬೋದು, ಇದು ಮಾಡೋದಿರ್ಬೋದು. ಕಳೆನೇ ಬರಲ್ಲ ಅಂತಾರಲ್ಲ ಯಜಮಾನ್? ಅಲ್ಲ, ಭತ್ತದಲ್ಲಿ ಮಧ್ಯೆ ಮಧ್ಯೆ ಒಂದು ಏನು ಕಳೆ ಒಂದಾದ್ರೂ ಬಂದೇ ಬರುತ್ತೆ. ಹಾಗೆ ನಿಮಗೋಸ್ಕರ 1-2 ಬಿಟ್ಟಿರ್ತಾರೆ? ಇಲ್ಲ, ಅತಿಯಾಗಿ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್. ಗದ್ದೆಯಲ್ಲಿ ಖಂಡಿತ ಕಳೆ ಬಂದೇ ಬರುತ್ತೆ. ಆಯ್ತಮ್ಮ, ಈಗ ನಿಮಗೆ ಅನುಭವ ಇರೋ ಹಾಗೆ ಈಗ ಯಾವ ರೀತಿ ನೀವು ಭತ್ತ ಬೆಳಿತೀರಿ ನಿಮ್ಮ ಅನುಭವದಲ್ಲಿ ಹೇಳಿ. ಅಂದರೆ ಈಗ ನೀವು ಜಮೀನಿಗೆ ಹೋಗ್ತೀರಿ, ನೋಡ್ತೀರಿ ಅಲ್ವೇ? ಈಗ ಅಲ್ಲಿ ನಾಟಿ ಹಾಕ್ತಾರೆ, ಮತ್ತು ಸಸಿ ಮಡಿ ಮಾಡ್ತಾರೆ, ಆಮೇಲೆ ಬೆಳೆ ಬೆಳೀತಾರೆ, ತೆನೆ ಬರುತ್ತೆ, ಕಟಾವು ಮಾಡ್ತಾರೆ. ನಿಮ್ಮ ಸಹಯೋಗ ಹೇಗೆ? ಎಲ್ಲ ಟೈಮಲ್ಲೂ ಹೋಗ್ತೀರಾ ಸರ್? ಎಲ್ಲ ಟೈಮಲ್ಲೂ ಅಂತ ಅಂದರೆ ಸ್ವಲ್ಪ ಕಮ್ಮಿನೇ, ನಾನು ಜಾಸ್ತಿ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳು ಬಾಣಂತನ ಅದು ಇದು ಅಂದ್ಕೊಂಡು ಫಸ್ಟೆಲ್ಲ ನಾವು ಜೊತೆಲೇ ಹೋಗ್ತಾ ಇದ್ವಿ. ಯಾಕೆಂದರೆ ಅವ್ರು ಹೇಳ್ತಾಯಿದ್ರು, ನಮ್ಮ ಮನೆ
ಕೆಲಸ ನಾವೇ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಜೊತೇಲಿ ಹೋಗಿ ಕಳೆ ಕೀಳೋದಾಗ್ಬೋದು, ಮತ್ತು ಹೊರೆ ಹೊರೋದಾಗ್ಬೋದು. ಹೊರೆ ಸಹ ನಾವು ಓದ್ತಿದ್ದೀವಿ, ಹುಲ್ಲೊರೆ ಅಂದರೆ ಭತ್ತದ ಹೊರಬೇಕಲ್ಲ, ಅದೆಲ್ಲ ಹೊರೋದಾಗಲಿ. ಮತ್ತು ಮಿಷಿನ್ ಕೊಡೋದು ಸಹ ನಾನೇ ಕೊಡ್ತಾ ಇದ್ದೆ. ಮೇಲೆ ಡ್ರೈವರ್ ನಿಂತಿದ್ರೆ ಕೆಳಗಡೆಯಿಂದ ಕಂತೆ ಎಸೆಯೋದು, ಇವತ್ತು ನಾವು ಅದನ್ನೇ ಮಾಡ್ತೀವಿ. ಈಗ ಕೊಯ್ಲು ಟೈಮಲ್ಲಿ ಅದೆಲ್ಲ ನಾವೇ ಮಾಡ್ತೀವಿ. ಹೊರೆ ಹೊರೋದು, ಮಕ್ಕಳನ್ನೆಲ್ಲ ರಜಾ ಇದ್ದರೆ ರಜಾ ಹಾಕ್ಸಿ ಕರ್ಕೊಂಡೋಗಿ ಮಾಡ್ತೀವಿ. ಹೊರೆ ಕೊಡೋದು ಮತ್ತು ಭತ್ತ ಹಿಡಿಯೋದು ಇವೆಲ್ಲ ನಾವೇ ಮಾಡ್ತೀವಿ. ಹೇಗೆ ಭತ್ತದ ಬೇಸಾಯ ಇವತ್ತಿನ ದಿನದಲ್ಲಿ ಸಾಗಿದೆ ಮತ್ತು ಹೇಗೆ ಅನಿಸುತ್ತೆ ತಮಗೆ? ಸರ್, ಭತ್ತ ಅಲ್ಲಿ ಆದಾಯ ಕಮ್ಮಿ ಅಂತಲೇ ಹೇಳ್ಬೋದು ಒಂದು ರೀತಿ ಹೇಳ್ಬೇಕಂದ್ರೆ. ಯಾಕಂದರೆ ಈಗ ನಾವು ಒಂದು ಟೈಮಲ್ಲಿ ಇದ್ದಿದ್ದು ರೇಟು ಒಂದು ಟೈಮಲ್ಲಿ ಇರೋಲ್ಲ. ಹಾಗಾಗಿ ಆದರೂ ನಾವು ಭತ್ತನೇ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭತ್ತನೇ ಬೆಳೀತಾ ಇದ್ದೀವಿ. ಪರವಾಗಿಲ್ಲ, ತೊಂದರೆ ಇಲ್ಲ, ನಡೀತಾ ಇದೆ. ಅಂದರೆ ನೀವು ಭತ್ತನ ಒಂದು ಹಂತದ ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಏನಾದರೂ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಅಂದರೆ ಇದು ಲಾಸ್ಟ್ ಟೈಮ್ ನಾವು ರೆಡ್ ರೈಸ್ ಬೆಳೆದಿದ್ವಿ. ಅವಾಗ ಮಾತ್ರ ನಾವು ಅಕ್ಕಿ ಮಾಡಿ ಮಾರಿದ್ವಿ. ಅದು ನಮ್ಗೆ ಒಳ್ಳೆ ವರ್ಕೌಟ್ ಆಯಿತು. ರೆಡ್ ರೈಸ್ ಫುಲ್ಲು ರಾಜಮುಡಿ ಮತ್ತು ಜ್ಯೋತಿ ರೆಡ್ ರೈಸ್ ಹೊಸದು ತಳಿ ಕೊಟ್ಟಿದ್ರು ನಮಗೆ ಕೃಷಿ ಇಲಾಖೆಯಿಂದ. ಅದನ್ನು ನಾವು ಅಕ್ಕಿ ಮಾಡಿ ಮಾರಿದಾಗ ನಮ್ಗೆ ಅದು ಒಳ್ಳೆ ವರ್ಕೌಟ್ ಆಯಿತು. ಅದು ನಿಜವಾಗ್ಲೂ ತುಂಬ ಒಳ್ಳೆಯದಿದೆ. ಯಾಕೆಂದರೆ ನಾವು ಅಕ್ಕಿ ಮಾಡಿ ಮಾರೋದ್ರಿಂದ ನಮಗೆ ಈಗ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟಿರ್ತೀವಲ್ಲ, ಬೇಗ ಬೇಕು ಅನ್ನೋದಾದರೆ ಭತ್ತ ಮಾರ್ಬಿಡ್ಬೋದು. ಅಟ್ಲೀಸ್ಟ್ ಇಟ್ಟು ನಾನು ಮಾರ್ತೀನಿ ಅಂದರೆ ಒಳ್ಳೆ ಆದಾಯ ಇದೆ ಅದರಲ್ಲಿ ಅಲ್ವಾ? ಮತ್ತು ನಮ್ಮದು ಇದು ಯಾವುದೇ ಕೆಮಿಕಲ್ ಹಾಕಿ ಬೆಳೆಯಲ್ಲ, ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು. ಒಂದು 75% ನಮ್ಮದು ಆರ್ಗ್ಯಾನಿಕ್. ನಾವು ಯಾವುದೇ ರೀತಿ ಗೊಬ್ಬರ ಇವೆಲ್ಲ ಮಾಡಲ್ಲ. ಫಸ್ಟು ಕುರಿ ಗೊಬ್ಬರ, ಕುರಿ ಮಂದೆ ತೊಡಿಸಿ ಮತ್ತು ಹಸು ಗೊಬ್ಬರ ಇವನ್ನೇ ಜಾಸ್ತಿ ಬೆಳಿತೀವಿ, ಹಾಕ್ತೀವಿ ಅದಕ್ಕೆ. ಹಾಗಾಗಿ ನಮ್ಮ ಅಕ್ಕಿ ಬೇರೆ ಅಕ್ಕಿ ತೊಗೊಂಡು ತಿನ್ನೋದಕ್ಕಿಂತ ನಮ್ಮ ಅಕ್ಕಿ ತುಂಬ ಟೇಸ್ಟ್ ಇದೆ, ಆರ್ಗ್ಯಾನಿಕ್ ಆಗಿರೋದ್ರಿಂದ ರುಚಿ ತುಂಬ ಇದೆ. ಹಾಗಾಗಿ ಅದನ್ನು ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಕುಮಾರ್ ಅವರೇ, ಸರ್ ಭತ್ತನ ಈಗ ಯಾವ ರೀತಿ ಬೆಳೀತಾ ಇದ್ದೀರಿ ಒಂಚೂರು ವಿವರವಾಗಿ ಹೇಳ್ಬಿಟ್ಟೆ ಸರ್. ಭತ್ತ ಈಗ ಯಾವ್ದು ಬಳಸ್ತೀರಿ ಈಗ? ಸರ್, ನಾನು ಭತ್ತನ VC ಫಾರ್ಮಲ್ಲಿ ಟ್ರಯಲ್ ಫಾರ್ಮರ್ ಆಗಿ ಅವರು ಹೊಸ ತಳಿಗಳ ಸಂಶೋಧಕರಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಹೊಸ ತಳಿಗಳ, ಅದನ್ನು 6-7 ವರ್ಷದಿಂದ ಅವರ ಟೀಮ್ನವರು ನನಗೆ ಕೊಟ್ಟು ಅದನ್ನು ಪ್ರಾಯೋಗಿಕವಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. VC ಫಾರ್ಮ್ ಸಂಪರ್ಕದಲ್ಲಿ ಇದ್ದೀರಿ? VC ಫಾರ್ಮ್ ರೆಗ್ಯುಲರ್ ಸಂಪರ್ಕದಲ್ಲಿ ಇದ್ದೀರಿ. ಯಾವ್ಯಾವ ತಳಿ ಬೆಳೆದಿದ್ದೀರಿ ಸರ್? ಅದರಲ್ಲಿ ER64 ಅನ್ನೋದನ್ನು ಹೊಸ ತಳಿ ಮಾಡಿದ್ದಾರೆ. KMP 225 ಒಂದು ಮಾಡಿದ್ದಾರೆ, KMP 222 ಒಂದು ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಬೇರೆ ಇನ್ನೊಂದು ತಳಿ ಮಾಡಿದ್ರು, ಅದು ಸ್ವಲ್ಪ ಅಂತ ಏನು ಹೈಜೆನಿಕ್ ಆಗಿ ಬರಲಿಲ್ಲ, ಅದನ್ನು ಇದು ಮಾಡಿ. ಆಮೇಲೆ KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅನ್ನೋದನ್ನು ಜ್ಯೋತಿಗೆ ಪರ್ಯಾಯವಾಗಿ ಮಾಡಿದ್ರು. ಅದು ನಾವು ಹಾಕಿ ಬೆಳೆದಾಗ ಅವರ ಸಹಭಾಗಿತ್ವದಲ್ಲಿ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು ನನಗೆ. ಅದು ರಾಜ್ಯ ಮಟ್ಟದ ಒಂದು ಕ್ಷೇತ್ರೋತ್ಸವ ನಮ್ಮಲ್ಲಿ ಬಂದು ಮಾಡಿದ್ರು. ರಾಜ್ಯ ಮಟ್ಟದ ಕಾರ್ಯಕ್ರಮ, ಭತ್ತ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ತುಂಬಾನೇ ನನಗೆ ಪಾಪ್ಯುಲರ್ ಆಗಿ ಹೆಸರಾಯಿತು. ಅದು ಒಳ್ಳೆ ಉತ್ಕರ್ಷಕವಾಗಿ. ಮತ್ತು ಯಾವುದೇ ಬಗ್ಗೆ ಹೇಳಿ ಸರ್, KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅನ್ನೋದು ಜ್ಯೋತಿಗೆ ಪರ್ಯಾಯವಾದ ಒಂದು ಉತ್ತಮವಾದ ಬೆಳೆ ಇದೆ ಸರ್. ಅದು ಉತ್ತಮವಾಗಿ ಹುಲ್ಲು ಬರುತ್ತೆ. ಆಮೇಲೆ ಯಾವುದೇ ಗಂಧಕಡ್ಡಿ ರೋಗ, ಬೆಂಕಿ ರೋಗ, ಕುತ್ತಿಗೆ ರೋಗ, ಕೆಳಗಡೆ ಒಂದು ತೆಂಡೆ ಹತ್ರ ಒಂದು ಹೊಟ್ಟು ಥರ ಬರುತ್ತೆ ಸರ್. ಹೊಟ್ಟನ್ನೆಲ್ಲ 100% ನಿವಾರಣೆ ಆಗುತ್ತೆ ಅದರಲ್ಲಿ. ನೀವು ಯಾವುದೇ ಮತ್ತು ಕಾಳು ಹಳೆ ಜ್ಯೋತಿಗಿನ ಸ್ವಲ್ಪ ಕಾಳು ಸಣ್ಣ ಬರುತ್ತೆ, ಅದನ್ನು BR ಇಂದ ಕ್ರಾಸ್ ಮಾಡಿದ್ದಾರೆ ಅದನ್ನು. ಬಟ್ ಯಾವುದೇ ರೋಗ ರಹಿತವಾಗಿ ಹೊರ ತೆಗೆದಿದ್ದಾರೆ ಅದನ್ನು. ಯಾವುದೋ ಒಂದು ಸ್ಪ್ರೇ ಬೇಕಾಗಲ್ಲ, ಒಂದು ಏನು ಬೇಕಾಗಲ್ಲ. ನಾರ್ಮಲ್ ಸ್ಟೇಜಲ್ಲಿ ಏನೆಲ್ಲ ರೈತ ಮಾಡ್ತಾನೆ ಅದು ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ. KMP 220 ಅನ್ನೋದು ಇವತ್ತು ತುಂಬ ಪ್ರಚಲಿತವಾದ, ಊಟಕ್ಕೂ ತುಂಬ ಯೋಗ್ಯ ಆಗಿದೆ. ಆಮೇಲೆ ನಾನು ಅಲ್ಲಿ 2-3 ವರ್ಷದಿಂದ ಈಚೆಯಿಂದನೂ KMP 220ನೇ ನಾನು ಇವತ್ತು ಊಟಕ್ಕೆ ಬಳಸ್ತಾ ಇದ್ದೀನಿ. ಆಮೇಲೆ ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ ಸರ್, 2010ರಿಂದ ನಾನೇನು ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಕಳೆನಾಶಕ ಆಗ್ತಾನೆ, ಕ್ರಿಮಿನಾಶಕ ಆಗ್ತಾನೆ, ನಾನು 60-70% ಸಾವಯವ ಕೃಷಿಲಿ, ಒಂದು 20-30% ರಾಸಾಯನಿಕನ ಬಳಸ್ಕೊಂಡು ಬೆಳೆಯುವಂಥ ನನ್ನ ಕೆಲಸ ಇವತ್ತವರೆಗೂ ಈ ಗಳಿಗೆವರೆಗೂ ಮಾಡ್ತಾ ಇದ್ದೀನಿ ಸರ್. ನಾನು ಸಾವಯವ ಅಂದರೆ ಏನೇನು ಬಳಸ್ತೀರಿ ಸರ್? ಸಾವಯವ ಅಂದರೆ ಭೂಮಿ ಚೆನ್ನಾಗಿ ಮಂದೆ ಕುರಿ ತಡಿಸೋವಂಥದ್ದು. ಒಂದು ಎಕರೆಗೆ ಚಿಕ್ಕಮ್ಮಿ 1 ಎಕರೆ ಅಥವಾ 2 ಎಕರೆಗೆ ಒಂದು 25ರಿಂದ 1 ತಿಂಗಳು ತಡಿಸ್ತೀನಿ. ಜಾಸ್ತಿ ಅದನ್ನು ಅದಕ್ಕೆ ಅಡಾಪ್ಟೇಷನ್ ಮಾಡಿಸ್ತೀನಿ. ಆಮೇಲೆ ಮೇಲ್ಗೊಬ್ಬರವಾಗಿ ದನಿನ ಗೊಬ್ಬರಗಳು ಹಾಕುವಂಥ ಕೆಲಸ ಮಾಡ್ತೀನಿ. ಹಸಿರೆಲೆ ಗೊಬ್ಬರನ ಎಚ್ಚೆತ್ತವಾಗಿ ಬೆಳೀತೀನಿ ಸರ್. ಹಸಿರೆಲೆ ಗೊಬ್ಬರ ಅಂತೂ ಭಾಳ ಅದ್ಭುತವಾಗಿದೆ. ನಾನು ಯಾವ್ದು ಹಸಿರೆಲೆ ಗೊಬ್ಬರ ಅಂದರೆ ಯಾವ್ದು ಹಾಕ್ತೀನಿ? ಡಯಂಚಿ, ಸೆಣಬು, ಹಲಸಂದೆ, ಹೆಸರು, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಎಕರೆಗೆ ಕನಿಷ್ಠ ಅಂದರೂ ಒಂದು 20 kg ಮೇಲೆ 20-25 kg ನಾನು ಹಾಕುವಂಥ ಕೆಲಸ ಮಾಡ್ತೀನಿ ಸರ್. ನಾನು ಅದನ್ನು ಹಾಕೋದು ನಾವು ನಾಟಿ ಮಾಡೋದ್ರಿಂದ ಹಿಡಿದು ಒಂದು 50-55 ದಿನದೊಳಗೆ ಆಗುವಂಥ ಕೆಲಸ ನಾನು ಮಾಡೋದು. ಅದು ಅರ್ಲಿಯರು ತುಂಬ ಹಾಕಿದ್ರೆ ಕಡ್ಡಿ ಬಿಟ್ಕೊಳುತ್ತೆ, ಏನೂ ಪ್ರಯೋಜನ ಆಗಲ್ಲ. ಆ ಗೊಬ್ಬರ ಏನಾಗ್ತದೆ, ನಮ್ಮ ಭೂಮಿಲಿ ಯಾವುದೇ ಮನುಷ್ಯ ಬಂದು ಕಾಲು ನಡೆದೋದ್ರೆ ಅದು ಒಂಥರ ಸ್ಪಂಜ್ ಥರ ಇರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಎಷ್ಟೋ ಜನ ಬಂದು ಇದೇನಣ್ಣ ನಿಮ್ಮ ಕಾಲದ ಗದ್ದೆಯಲ್ಲಿ ಕಾಲೇ ಒತ್ತಲ್ವಲ್ಲ ನಮಗೆ ಅನ್ನೋರು ಸುಮಾರು ಜನ ಬಂದು. ಹಟ್ಟಿ ಗೊಬ್ಬರ ಎಷ್ಟು
ಹಾಕ್ತೀರಿ? ಹಟ್ಟಿ ಗೊಬ್ಬರ ಒಂದು ಎಕರೆಗೆ ಕಮ್ಮಿ ಅಂದರೆ ಒಂದು 4ರಿಂದ 5 ಟ್ರ್ಯಾಕ್ಟರ್ ಹಾಕುವಂಥ ಕೆಲಸ ಮಾಡ್ತೀವಿ. ಬಟ್ ಮಂದೆ ಕುರಿ ಇದೆಯಲ್ಲ ಸರ್, ಅದು ಕುರಿ ಗೊಬ್ಬರ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ನಮಗೆ ಬಿಲ್ಡಪ್ ಕೊಡುತ್ತೆ. ಆ ಗಂಜಲನ ಮತ್ತು ಗೊಬ್ಬರ ಇದೆಯಲ್ಲ, ಈಗ ಒಂದ್ಸರಿ ಭತ್ತ ನಾಟಿ ಮಾಡಿದ್ಮೇಲೆ ಮೇಲ್ ಗೊಬ್ಬರ ಅಂತ ಏನು ಕೊಡ್ತೀರಿ ಸರ್? ಮೇಲ್ ಗೊಬ್ಬರ ಅಂತ 19 ಅಥವಾ 10-26 ಅನ್ನೋದು ಕೊಡುವಂಥ ಕೆಲಸ ಮಾಡ್ತೀವಿ. ಎಷ್ಟು ಹಾಕ್ತೀವಿ ಸರ್? ಒಂದು ಎಕರೆಗೆ ಮಿನಿಮಮ್ ಅದು, ಈಗ ನಾವು ನಾವು ಮೇಲ್ ಗೊಬ್ಬರ ಹಸಿರೆಲೆ ಗೊಬ್ಬರ ನಾವು ಕೊಟ್ಟರು ಜೊತೆಗೆ ಅದು 100 kg ಬೇಕೇ ಬೇಕಾಗುತ್ತೆ ಸರ್. ಅದೊಂದು ಎಕರೆಗೆ ಅದು 100 kg ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಆ 100 kg ಕೊಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಸರ್. ಆರಂಭದಲ್ಲೇ ಕೊಡ್ತೀರಾ? ಆರಂಭದಲ್ಲಿ ನಾಟಿ ದಿನನೇ ಕೊಡಿಸ್ಬಿಡ್ತೀವಿ ಸರ್. ನಾಟಿ ದಿವಸ ಅದೇ 100 kg ಅಷ್ಟೇ ಅದು. ಆಮೇಲೆ ಇನ್ನು ಹಾಕಲ್ಲ? ಆಮೇಲೆ ಇನ್ನು ಹಾಕಲ್ಲ ಸರ್. ಯೂರಿಯಾನ ಆಮೇಲೆ ಚೆಲ್ತಾರಲ್ಲ ಸರ್? ಯೂರಿಯಾನ 25-30 ದಿನ ಆದಮೇಲೆ ಸಾರಜನಕ ಅನ್ನೋದು ಸ್ವಲ್ಪ ಅದಕ್ಕೆ ಉಪ್ಪಿನ ಥರ ಕೊಡಲೇಬೇಕಾಗತ್ತೆ ನಾವು. ಸಾಂಬಾರು ಎಷ್ಟೇ ಚೆನ್ನಾಗಿ ನೀವು ಮಾಡಿ ಅದಕ್ಕೆ ಟೇಸ್ಟಿಂಗಿಗೆ ಉಪ್ಪು ಕೊಡಲೇಬೇಕಾಗತ್ತೆ ನಾವು ಅದಕ್ಕೆ ಸ್ವಲ್ಪ ಸಾರಜನಕ, ಜಿಂಕ್ ಸಲ್ಫೇಟ್ ಇದೆಯಲ್ಲ ಸರ್, ಅದನ್ನು ಒಂದು ಎಕರೆಗೆ 8ರಿಂದ 10 kg ಪ್ರತಿ ವರ್ಷ ಜಿಂಕ್ ಸಲ್ಫೇಟ್ ಕೊಡುವಂಥ ಕೆಲಸ ಮಾಡ್ತೀನಿ. ಕಬ್ಬಣನೂ ಹಾಕ್ತೀರಾ? ಹಾಂ, ಕಬ್ಬಣ ಐರನ್ ಇರುತ್ತೆ, ಅದರಲ್ಲಿ ಇರುತ್ತೆ ಸರ್. ಐರನ್ ಆಯ್ತು, ಅದರಲ್ಲಿ ಇರುತ್ತೆ. ಜಿಂಕ್ ಸಲ್ಫೇಟ್ ಜೊತೆಲೆ 4 ಅಂಶಗಳಿರ್ತವೆ, ಅದರಲ್ಲಿ ಅದನ್ನು ಸೇರಿಸಿ ಹಾಕ್ತೀವಿ. ಜೊತೆಗೆ ಈ ಪೊಟಾಸುವೆ ಯೂರಿಯಾನ ಏನು ಮಾಡ್ತೀವಿ, ಒಂದು ಎಕರೆಗೆ ಒಂದು 15ರಿಂದ 20 kg ಅಷ್ಟು ಯೂರಿಯಾ, ಒಂದು 15-20 kg ಅಷ್ಟು ಪೊಟಾಸು, ಈಕ್ವಲೆಂಟಾಗಿ ಪೊಟಾಸು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೇನು ಅಷ್ಟಕ್ಕೆ ಸ್ಟಾಪ್. ಇನ್ನು ಯಾವುದೇ ರೋಗಗಳು ಬರಲ್ಲ, ಯಾವುದೇ ನೋ ಸ್ಪ್ರೇ ಸರ್, ಯಾವುದು ಸ್ಪ್ರೇ ಕೊಡೋ ಅವಶ್ಯಕತೆ ಹುಳ ರೋಗ ಏನೂ ಬರಲ್ಲ ಸರ್. ನಾವು ನಿರ್ವಹಣೆ ಮಾಡೋದು ಆ ರೀತಿ ಮಾಡ್ಕೊಂಡು. ಯಾವ ಥರ ನಿರ್ವಹಣೆ ಮಾಡ್ತೀರಿ? ನಾನು ನೀರು ನೋಡುವಂಥದ್ದು ಸರಿಯಾಗಿ, ನೀರನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದು. ಆಮೇಲೆ ಎಲ್ಲರ ನೀರು ನೋಡೋದು ಅಂದ್ರೆ ಏನು? ಸರಿಯಾಗಿ ನೀರು ನೋಡೋದು ಅಂದರೆ ಒಂದು ಮಿನಿಮಮ್ 1-2 ಇಂಚು ಗದ್ದೆಗೆ ನೀರು ಕಟ್ಟುವಂಥ ಕೆಲಸ ರೆಗ್ಯುಲರ್ ಮಾಡಬೇಕು ಸರ್. ಅದು ಒಣಗಬಾರ್ದು. ಆಮೇಲೆ ಎಲ್ಲ ಕಡೆ ಸಮತಟ್ಟವಾಗಿ ನಿಲ್ಲುವಂಥ ಕೆಲಸ ನೀರು ಮಾಡಬೇಕು. ಸೊ ಆಮೇಲೆ ಈ ಕಳೆ ಅಕ್ಕಪಕ್ಕದಲ್ಲಿ ಯಾವುದೇ ರೋಗಗಳು ಏನು ತಳಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಇಟ್ಕೋಬೇಕು. ಯಾವ ತಳಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ. ಅವರಿಂದ ಏನಾಗುತ್ತೆ, ಈ ಡಿಸೀಸು ಫಾರ್ವರ್ಡ್ ಆಗುವಂಥ ಕೆಲಸ ಸಾಮಾನ್ಯ 100ಕ್ಕೆ 70% ಇರುತ್ತೆ ಡಿಸೀಸು. ಈಗ ನಮಗೆ ಡಿಸೀಸ್ ಬರಲಿಲ್ಲ ಅಂದ್ರೂ ಅವ್ರ ಕಡೆಯಿಂದ ಅಟ್ಯಾಕ್ ಆಗುವಂಥ ಕೆಲಸ ಇರ್ತದೆ. ಅದನ್ನು ಇಮಿಡಿಯೇಟಾಗಿ ಅವ್ರಿಗೆ ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕು. ನೀವೇ ಸಿಂಪರಣೆ ಮಾಡಿಬಿಡ್ತೀರಾ? ನಾವು ಹೇಳಿ ಮಾಡಿಸುವಂಥ ಕೆಲಸ 100% ಮಾಡಿಸ್ಬಿಡ್ತೀವಿ ಸರ್. ಏನೇ ಆಡಿದ್ರು ನಿಲ್ಲಿಸಲ್ಲ ನಾನು. 100% ಮಾಡಿಸ್ತೀನಿ. ನಾವು ಹೇಳಿ ಅವ್ರಿಗೆ ಡಿಸೀಸ್ ಬಂದಿದೆ, ನೀವು ಇದನ್ನು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡು ಮಾಡಿದವ್ರೆ ನಿಮ್ಗೆ ಇಡೀ ಫಸಲ್ ನಾಶ ಆಗುವಂಥ ಕೆಲಸ ಬರುತ್ತೆ. ಒಳ್ಳೇದು. ಹಾಗಾಗಿ ಒಂದು ಮಾಡುವಂಥ ಕೆಲಸನ ಮಾಡಿಸ್ತೀನಿ. ತುಂಬ ಮಿತಿ ಮೀರಿದ್ರೆ ಆರ್ಗ್ಯಾನಿಕಲ್ಲಿ ಕೆಲವು ಪ್ರಾಡಕ್ಟ್ಗಳಿದೆ ಸರ್ ಈಗ ಸ್ಪ್ರೇ ಮಾಡೋದು ಸರ್. ಅದರಲ್ಲಿ ಈ ಗ್ರೋತ್ವೇ ಮತ್ತು ಅಗ್ನಿಗಾರ್ಡ್ ಅಂತ ಒಂದಿದೆ. ಅದರಲ್ಲಿ ಅದೇ ಅಗ್ನಿಗಾರ್ಡ್ ಅನ್ನೋದನ್ನು ನಾವು 100% ಆರ್ಗ್ಯಾನಿಕ್ US-ಇಂದ ಕೆಲವು ಕಂಪನಿಯವರಿಗೆ ಸರ್ಟಿಫೈ ಮಾಡಿದ್ದಾರೆ. ಅದನ್ನು ಮೇಲೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಈ ಯಾವುದೇ ಹುಳಗಳ ಬಾಧೆ ಇದ್ರೂ, ಯಾವುದೇ ಚಿಕ್ಕಿ ರೋಗ ಇದ್ರೂ ಅಗ್ನಿಗಾರ್ಡ್ ಅನ್ನೋದು ಅಗ್ನಿಯಷ್ಟೇ ಸ್ಪರ್ಶ ಮಾಡುತ್ತೆ ಸರ್. ಅದನ್ನು ಬಳಸಿ ನೋಡೋದಾಗಲೇ ಗೊತ್ತಾಗೋದು. ಅದನ್ನು ಸಿಂಪರಣೆ ಮಾಡೋದು, ಗಂಜಲ ಅದುವೇ ಒಂದು ಉತ್ತಮವಾದ ಕೆಲಸ ಸರ್. ಗಂಜಲ ಸಿಂಪಡಣೆ ಮಾಡೋದು ಮಾಡ್ತೀರಾ? ಇಲ್ಲ ಸರ್, ನಾನು ಅದನ್ನು ಮಾಡಿಲ್ಲ. ನಾವು ಅದನ್ನು ಯಾಕೆಂದರೆ ನಾನು ಈ 30% ರಾಸಾಯನಿಕ ಬಳಸ್ತಿದ್ದೀನಿ ಅಂತ ನಿಮ್ಗೆ ಇಲ್ಲಿ ಹೇಳಿದ್ದೀನಲ್ಲ ಸರ್. ನಾನು ಇದು 100% ನಾನು ಸಾವಯವದಲ್ಲಿ ಇಲ್ಲ. ನಾನು 70% ಇರೋದು, 60-70% ಮಾತ್ರ ಇದ್ದೀನಿ. ಇನ್ನು 30% ಇದನ್ನು ಬಳಸ್ತಾ ಇದ್ದೀನಿ. ಬಟ್ ಈ ಆರ್ಗ್ಯಾನಿಕಲ್ಲಿ ಇದು ಏನಾಗ್ತದೆ, ಸ್ಪ್ರೇ ಕೊಡೋದಿದೆಯಲ್ಲ ಸರ್, ಅದು ಏನಾಗುತ್ತೆ, ಭೂಮಿಲಿ ಮಣ್ಣು ಹಾಳಾಗಲ್ಲ. ಮೇಲ್ ಕೊಡೋದ್ರಿಂದ ಗರಿಗಳು ಸಮೃದ್ಧಿಯಾಗಿ ಅದಕ್ಕೆ ಏನು ಪೋಷಕಾಂಶಗಳು ಕಡಿಮೆ ಇರುತ್ತೆ ಅನ್ನೋದನ್ನ ನಾವು ಅನಲೈಸ್ ಮಾಡಿ ಕೊಟ್ಬಿಟ್ರೆ ಅದಕ್ಕೆ ಅದು ಆರ್ಗ್ಯಾನಿಕಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವತ್ತು ಈ ಸಿಂಪರಣೆ ಹೇಳಿದ್ರಲ್ಲ ಸರ್, ಅದನ್ನ ಒಂದು ಬೆಳೆ ಅವಧಿನಲ್ಲಿ ಎಷ್ಟು ಸರಿ ಮಾಡ್ತೀರಿ ಸರ್? ಏನು ನಾವು 1-2 ಟೈಮೇ ಮಾಡೋದು. ಅದ್ರ ಮೇಲೆ ಏನು ಕೊಡುವಂಥ ಅವಶ್ಯಕತೆ ಇಲ್ಲ. ಅದು ಸ್ಟೇಜ್ ಏನಾದ್ರು ವೇರಿಯೇಷನ್ ಆಗಿದ್ರೆ ಕೊಡ್ತೀನಿ ಅಷ್ಟೇ ಸರ್. ಸ್ಟೇಜ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಕೊಡುವಂಥದ್ದೇ ಇಲ್ಲ ಸರ್. ಈ ಸಲ ಮಾತ್ರ ಸ್ವಲ್ಪ ಇದು ಪೂರ್ಣಿಮಾ 04 ಅಂತೇಳಿ ರೆಡ್ ರೈಸ್ ಹೊಸದನ್ನ ಫೌಂಡೇಶನ್ ಸೀಡ್ ಹಾಕಿದ್ದೀನಿ ಈ ಸಲ. ಅದು ಸ್ವಲ್ಪ ಅದು ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಣಯ ಆಯಿತು. ನೋಡಿದ್ಮೇಲೆ ಅಕ್ಕಪಕ್ಕದಲ್ಲಿ ಆಯಿತು, ವೈಟ್ ಪ್ಯಾಚಸ್ ಆ ಪಕ್ಕದಲ್ಲೂ ಸುತ್ತಮುತ್ತ ಎಲ್ಲರಿಗೂ ಅಟ್ಯಾಕ್ ಆಗಿದೆ. ಅದು ಗಾಳಿಲಿ ಕೆಲವು ಕಡೆ ಸ್ಪ್ರೆಡ್ ಆಗಿ ನಮ್ಮಲ್ಲಿ 1-2-3 ಗದ್ದೆಗೆ ಬರುವಂಥ ಕೆಲಸ ಆಯಿತು. ಅದಕ್ಕೆ ಏನು ಮಾಡಿದಾಗ ನಾವು ಕೊಡಲೇಬೇಕಿತ್ತು. ಅದು ಹಂಗೆ ಒಂದು 10 days 15 days ವೆಯ್ಟ್ ಮಾಡಿದೆ, ಅದು ಚೇಂಜಸ್ ಆಗ್ಬೋದು ಅಂತ. ಅಲ್ಲಿ ತುಂಬ ವಿಪರೀತ ಇದರಿಂದ ಏನಾಗ್ತದೆ, ಅದು ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಕುಮಾರ್ ಅವರೇ, ಬೀಜೋತ್ಪಾದನೆ ಏನಾದ್ರು ಮಾಡ್ತೀರಾ ಸರ್? ಬೀಜೋತ್ಪಾದನೆ ಮಾಡೋದು ನಾನು ಹೇಳಿದ ಸರ್, VC ಫಾರ್ಮಲ್ಲಿ ಕೊಡುವಂಥ ತಳಿಗಳನ್ನ KMP 220 ನಾನು ಏನು ಹೇಳಿದೆ, ಈ ತಳಿನ ನಾನು ಸಾಕಷ್ಟು ರೈತರಿಗೆ ಎಲ್ಲ ಕಡೆ ಪ್ರಚಾರ ಮಾಡಿ ಕೊಟ್ಟಿದ್ದೀನಿ ಸರ್. ತುಂಬ ಈವನ್ ಕೇರಳದಲ್ಲಿ ಕೂಡ, ವೈನಾಡ್ಗೂ ಕೂಡ ಕೊಟ್ಟಿದ್ದೀನಿ ಸರ್ ಅದನ್ನು. ಅಂದರೆ ಹೊಸ ತಳಿಗಳೇನಿದೆ ಅದನ್ನು ತಾವು ಬೆಳಿತೀರಿ? ಹೊಸ ತಳಿಗಳನ್ನು ಬೆಳೆದು ರೈತರಿಗೆ ಹೊಸ ಮುಖಗಳ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ ಸರ್. ನಾನು ಮೇಡಮ್ನವರು ತಿಂದಿದಾರ ಕರ್ನಾಟಕ ಮಂಡ್ಯ ಜ್ಯೋತಿ ಅಕ್ಕಿನ? ಖಂಡಿತ ಸರ್, ನಮ್ಮ ಮನೆ ಇವತ್ತು ಅದನ್ನೇ ಮಾಡೋದು. ಓಕೆ, ಸ್ವಲ್ಪ ಸಣ್ಣ ಅಕ್ಕಿ, ಕೆಂಪಕ್ಕಿ. ಏನೇನು ಮಾಡ್ತೀರಿ ಅಕ್ಕಿನಲ್ಲಿ ಸರ್? ಅದು ಮಾಮೂಲಿ ಏನು ಅನ್ನ ಸಾಂಬಾರ್ಗೆ ಏನು ಮಾಡ್ತೀವಿ ಅದನ್ನ. ಅನ್ನ ಮಾಡೋದು ಬಿಟ್ಬಿಟ್ಟು ಹೇಳಿ ಬೇರೆದ್ನ. ಅದು ಇದು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡ್ತೀವಿ? ರೊಟ್ಟಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ.
ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಹ್ಞೂ ಅಷ್ಟೇ. ಇಷ್ಟ ನಮ್ಮ ಅಕ್ಕಿನಲ್ಲಿ ಮಾಡೋದು ಪಲಾವು ಬಿರಿಯಾನಿ ಮೊಸರನ್ನ. ಮೊಸರನ್ನಾಗ ಚೆನ್ನಾಗಿರುತ್ತೆ, ಒಟ್ಟು ಪಲಾವ್ಗೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ಪಲಾವ್ ಸ್ವಲ್ಪ ಉಡಿಬೇಕು ಅಂತ ಅಂತೀವಲ್ಲ, ಹಾಗಾಗಿ ಪಲಾವ್ ಚಿತ್ರಾನ್ನಕ್ಕೆ ಬೇರೆ ರೈಸ್ ತೊಗೊಳ್ತೀವಿ. ಇದಕ್ಕೆ ಮಾತ್ರ ಇನ್ನು ದೋಸೆ ರೊಟ್ಟಿ ಇದಕ್ಕೆಲ್ಲ ಇದನ್ನೇ ಬೆಳೆಸ್ತೀವಿ. ಅನ್ನದ ಕೇಸರಿ ಬಾತು ಅವೆಲ್ಲ ಏನು ಮಾಡೋದಿಲ್ಲ? ಇಲ್ಲ ಸರ್. ಓಕೆ. ಈಗ ಅನ್ನ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಇರುತ್ತೆ, ಒದಗುತ್ತೆ. ಖಂಡಿತ ಒದಗುತ್ತೆ ಸರ್. ತುಂಬ ಒಂದು ಲೋಟ ಹಾಕಿದ್ರೇ ತುಂಬ ಕುಕ್ಕರ್ ತುಂಬ ಆಗಿರುತ್ತೆ. ಅಂದರೆ ನಾವು 1.5 ಪಾವ್ ಹಾಕೋಷ್ಟು ಒಂದು ಪಾವ್ ಹಾಕಿದ್ರೆ ಸಾಕು, 1.5 ಪಾವಷ್ಟು ಅನ್ನ ಒದಗುತ್ತೆ. ಅಕ್ಕಿನಲ್ಲಿ ನುಚ್ಚು ಕೂಡ ಇರಬೇಕು, ಅನ್ನ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಅಂತಾರೆ. ಹೌದು. ಈಗಿನವರೆಲ್ಲ ನುಚ್ಚು ತೆಗೆಸ್ಬಿಡ್ತಾರೆ. ನೀವೇನ್ ಮಾಡ್ತಿರ್ತಾ? ಸರ್ ನುಚ್ಚು ತೆಗಿಸ್ತೀವಿ. ನುಚ್ಚನ್ನ ನಾವು ಬಾತ್ಗೆ ಇವಕ್ಕೆಲ್ಲ ನುಚ್ಚು ಜಾಸ್ತಿ ಬಳಸ್ತೀವಿ. ದೋಸೆಗೆ ನುಚ್ಚು ಬಳಸ್ತೀವಿ ಅಲ್ವೇ? ದೋಸೆಗೆ ನುಚ್ಚು ಬಳಸ್ತೀವಿ. ಇನ್ನು ಬಾತ್ಗೆ ನುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನುಚ್ಚು ಹಾಕಿ ಮಾಡ್ತೀವಿ. ಏನ್ ಬಾತು? ಅದೇ ವೆಜಿಟೇಬಲ್ ಪಲಾವ್. ಆಯ್ತು. ಅಂದ್ರೆ ಅಕ್ಕಿ ವೈವಿಧ್ಯಮಯವಾಗಿ ಬಳಕೆ ಮಾಡ್ತೀವಿ, ಮತ್ತೆ ರುಚಿ ಇದೆ ಅಂತ ಚೆನ್ನಾಗಿ ಊಟನೂ ಮಾಡ್ತೀರಿ. ಖಂಡಿತ ಅಲ್ವಾ? ಖಂಡಿತ. ನಿಮ್ಮ ಮನೇಲಿ ರಾಗಿ ಮುದ್ದೆ? ಖಂಡಿತ ರಾಗಿ ಮುದ್ದೆ ಮಾಡ್ತೀವಿ ಸರ್. ಹೌದಾ? ರಾಗಿ ಮುದ್ದೆ, ಚಪಾತಿ. ಸರಿ, ಒಳ್ಳೇದು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಕೇಳುಗರೆ, ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ಮರೆಯದಿರಿ. ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಈಗ ಕುಮಾರ್ ಅವರೇ ಹೇಳಿ ಸರ್. ಭತ್ತ ಈಗ ಖರ್ಚು ವೆಚ್ಚ ಲೆಕ್ಕಾಚಾರಕ್ಕೆ ಬರೋಣ. ಸರ್ ಬನ್ನಿ. 1 ಎಕರೆಗೆ ಏನು ಖರ್ಚು ಮಾಡ್ತೀರಿ ಹೇಳಿ ಸರ್? ಇದು ಈ ಖರ್ಚು ವೆಚ್ಚದ ಬಗ್ಗೆ ನಾವು ನಮ್ಮ ವಿ ಸಿ ಫಾರ್ಮರ್ ದೀಪಕ್ ಅವರು ಒಂದ್ಸಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸಸಿಗಳನ್ನ ರೆಡಿ ಮಾಡಿ ನಾಟಿ ಮಾಡೋವಂಥ ವಿಷಯಕ್ಕೆ ಒಂದು ಸಲ ಚರ್ಚೆ ಆಗುತ್ತೆ ನಮಗೂ ಅವ್ರಿಗೂ. ಅದು ಅಗೆ ಗದ್ದೆ ನಾವು ರೆಡಿ ಮಾಡಿ ಭತ್ತ ನಾಟಿ ಮಾಡಿಸೋರಿಗೆ ಅಷ್ಟಕ್ಕೇ ಮಿನಿಮಮ್ 1 ಎಕರೆಗೆ 8,000-9,000 ಸಾವಿರ ಖರ್ಚು ಬರುತ್ತೆ ಸರ್. ಅಷ್ಟಕ್ಕೆ ಆಮೇಲೆ ಬರೀ ಹಾಗೆ ಗದ್ದೆ ರೆಡಿ ಮಾಡೋದಕ್ಕೆ ಅಷ್ಟೇ, ರೆಡಿ ಮಾಡಿ ನಾಟಿ ಮಾಡಿಸೋದಕ್ಕೆ ಈ ವೆಚ್ಚನ ಮಾಡಿ ಮಿಷಿನ್ ಮುಖಾಂತರ ಮಾಡಿಸೋವಂಥದ್ದು. ಮಿಷಿನ್ ಮುಖಾಂತರ ಮಾಡಿದ್ರೆ ಏನಾಗುತ್ತೆ, ಒಂದೇ ಸಮ ನಾಟಿ ಬೀಳುತ್ತೆ, ಕರೆಕ್ಟಾಗಿ ವ್ಯತ್ಯಾಸ ಆಗಲ್ಲ. ಆಮೇಲೆ ಅರ್ಧ ಅಡಿಗೆ ಅಂದರೆ ಅರ್ಧ ಅಡಿಗೆ ಬೀಳುತ್ತೆ ಅನ್ನೋದೊಂದು ಪ್ರೊಸೀಜರ್ ಇತ್ತು. ಆ ಪ್ರೊಸೀಜರ್ಲಿ ಖರ್ಚು ವೆಚ್ಚ ಇವತ್ತು ಆದ ಲೆಕ್ಕ ಹಾಕೊಂಡ್ರೆ ಸರ್, ಈಗ ನಾವು ಜನರಲ್ ಆಗಿ ಎಲ್ಲ ಈಗ ಮಿಷಿನೇ ನಾಟಿ ಮಾಡೋಕ್ಕಾಗಲ್ಲ, ಎಲ್ಲನೂ ವೈಜ್ಞಾನಿಕವಾಗಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಾಡೋದ್ರಿಂದ ಮಿನಿಮಮ್ಮು ಸರ್ 1 ಎಕರೆ ನಾಟಿ ಮಾಡಿ ಅದು ಕಳೆ ಕೀಳೋ ತನಕ 1 ಎಕರೆಗೆ 20,000-25,000 ಸಾವಿರ ದುಡ್ಬೇಕು ಸರ್. ಇವತ್ತು ಉಂಡಾಗೋದಕ್ಕೆ ಹೇಳ್ಬೇಡಿ, ಕರೆಕ್ಟಾಗಿ ಹೇಳ್ತಾ 20,000 ಅಲ್ಲ. ಈಗ ಸಸಿ ಮಡಿ ಮಾಡಿ ನಾಟಿ ಮಾಡೋಕೆ 8,000. 8,000 ನಾಟಿಗೆ ಎಷ್ಟು ತಗತ್ತಾರೆ ಸರ್? ನಾಟಿಗೆ 5,000 ತಗೊಂತಾರೆ. ಅಂದ್ರೆ ಈಗೆಲ್ಲ ಪೂರ್ತಿ ಒಟ್ಟಿಗೆ ಮಾತುಕತೆ ಪೈರ್ ಕಿತ್ತಿ ನಾಟಿ ಮಾಡೋದಕ್ಕೆ 5,000 ಸರ್ 1 ಎಕರೆಗೆ. ಆಮೇಲಿನ ಖರ್ಚುಗಳು, ಆಮೇಲಿಂದ ಅವ್ರನ್ನ ಕಳ್ಸಕ್ಕೆ ಆಟೋಕ್ಕೆ 1,000 ದುಡ್ಡು, ಅವ್ರಿಗೆ ಫುಡ್ಡು ಆಯ್ತು ಅದೆಲ್ಲ ಸೇರಿ ಆಯ್ತಾ ಮುಂದಕ್ಕೆ. ಆಮೇಲೆ ಗದ್ದೆ ಉಳುಮೆ ಮಾಡೋದಕ್ಕೆ ಸರ್. ಆಮೇಲೆ ಎಕರೆಗೆ 2 ಮೂಟೆ ಗೊಬ್ಬರ ಬೇಕು ಸರಿ ಮಿನಿಮಮ್. ಈಗ 1,650 ರೂಪಾಯಿ ಇತ್ತು, ಈಗ ಮತ್ತೆ ರಸಗೊಬ್ಬರದ ಬೆಲೆ ಮತ್ತೆ 300 ರೂಪಾಯಿ ಜಾಸ್ತಿ ಆಗಿ 950 ರೂಪಾಯಿ ಆಗಿದೆ. 1,050. ಆಮೇಲೆ ಉಳುಮೆ ಮಾಡೋದಕ್ಕೆ 2-2.5 ಗಂಟೆ ಟೈಮ್ ಟ್ರ್ಯಾಕ್ಟರ್ ಬೇಕು. 1,200 2.5 5,000 4,000 ದುಡ್ಡು ಆಗುತ್ತದು. 3,500 ಅಂತ ಇಟ್ಕೊಳ್ಳಿ. ಕಳೆ ತೆಗೆಸ್ತೀರ ಮಧ್ಯದಲ್ಲಿ ಹಳೆ ಕಳೆ ಅನ್ನೋದು ಒಂದು ಉಳ್ಕೊಂಡಿರ್ತದೆ ನೋಡಿ ಸರ್. ಅಷ್ಟೆಲ್ಲ ನಿರ್ವಹಣೆ ಮಾಡಿ ಮಧ್ಯದಲ್ಲಿ ಒಂದು ಹಳೆ ಕಳೆ ಉಳ್ಕೊಂಡಿರ್ತದೆ. 1 ಎಕರೆಗೆ 3-4 ಕಾಳಿಗೆ ಒಂದು ಕೆಲಸ ಆಗುತ್ತೆ ಸರ್. ಅದು ಅಷ್ಟು ತೆಗೆದ್ರೆ ಇನ್ನೇನು ನನ್ನ ಕಳೆ ಬರಲ್ಲ. ಇನ್ನು ನನಗೆ ಅದು ಇನ್ನು ಆಮೇಲೆ ಕಟಾವೇನಾ? ಆಮೇಲೆ ಏನಿದ್ರು ಇನ್ನು ನಿರ್ವಹಣೆ ಮಾಡೋದಷ್ಟೇ ಅದನ್ನ. ಆಮೇಲೆ ಇನ್ನು ಕಟಾವು ಟೈಮಲ್ಲೇ ಮಾಡಿಸೋವಂಥ ಕೆಲಸ. ಕಟಾವು ಯಂತ್ರ ಚಾಲಿತ ಕಟಾವು ಸರ್? ಯಂತ್ರ ಚಾಲಿತ. ಈಗ ನಾನು ಸೀಡ್ಸ್ ಭತ್ತ ಮಾಡೋದ್ರಿಂದ ಜಾಸ್ತಿ ಸೀಡ್ ಕೊಡುವಂಥ ಭತ್ತ ನಾನು ಮಾಡ್ತಾ ಇರೋದೇ ಹೆಚ್ಚು ಸೀಡ್ಸು. ಈಗ KMP 220 ಅನ್ನೋದನ್ನ ತುಂಬ ಜನಕ್ಕೆ ಪರಿಚಯ ಮಾಡಿ ಭಾಳಷ್ಟು ಈಗ ನನಗೆ ಅದು ಮಂಡ್ಯ ವಿಜಯಕುಮಾರ್ ಅಂತಾನೆ ಅವ್ರನ್ನ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ತುಂಬ
ತುಂಬ ಜನ ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತಾರೆ ಮಂಡ್ಯ ವಿಜಯ ಕುಮಾರ್ ನೀವು ಅಂತಾನೆ ಅವರು ನಾವು ಮಂಡ್ಯ ವಿಜಯ ಬೇಕಾ ಅಲ್ಲಿ ಕುಮಾರಣ್ಣಂಗೆ ಫೋನ್ ಮಾಡಿ ಅಲ್ಲಿ ಸಿಗುತ್ತೆ ಅನ್ನೋ ರೀತಿ ಜನಗಳಿಗೆ ಸುತ್ತಮುತ್ತ ಎಲ್ಲ ಕಡೆನೂ ಪ್ರಚಲಿತ ಆಗ್ಬಿಟ್ಟಿದೆ. ತಾರಾ ಅವ್ರ ಹೆಸರನ್ನು ಸೇರಿಸ್ಕೊಂಡಿರೋ ಜೊತೆಗೆ ಸೇರ್ಸ್ಕೊಂಡ್ಬಿಡ್ಬೇಕು ಸರ್. ಮಂಡ್ಯ ತಾರಾ ವಿಜಯ್ ಕುಮಾರ್ ಅಂತ ಮಾಡ್ಕೊಬಿಡಿ. ಆಮೇಲೆ ಈ ಸಲ ಏನು ಮಾಡೋದು, ಕಳಿಸಲ್ಲ ರಾಜಮಡಿ ಭತ್ತನ ಒಂದು ಹೊಸ ತಳಿ ಮಾಡಿ ದೀಪಕ್ ಅವರು ಅಂತ ಕೊಟ್ಟಿದ್ದಾರೆ ನಮಗೆ. ಅದು 120ರಿಂದ 30 ದಿನಕ್ಕೆ ಕಟಾವು ಬರುವಂಥದ್ದು. ಆಮೇಲೆ ಹೊಸ ರಾಜಮಡಿ ಬೆಳವಣಿಗೆ ಏನಿದ್ರು 2.5-3 ಅಡಿ ಒಳಗೆ. ಹಳೆ ರಾಜಮಡಿ ಅದು 5 ಅಡಿ ಮೇಲೆ ಬೆಳೆಯೋದು. ಇದು 120ರಿಂದ 30 ದಿನಕ್ಕೆ ಬರುವಂಥದ್ದು. ಅದನ್ನು ಕಳಿಸಲ್ಲ, ಸ್ವಲ್ಪ ಪ್ರಾಯೋಗಿಕವಾಗಿ ನಾನು ಮಾಡಿದೆ. ಚೆನ್ನಾಗಿ ಬಂತು. ಅದರಲ್ಲಿ ಒಂದು ಸ್ಮಾಲ್ ನ್ಯೂನತೆ ಬಂತು. ಅದರಲ್ಲಿ ಏನು, ಅದು ಸ್ವಲ್ಪ ಒಡೆ ಕಡೆ ಹಾಲು ತುಂಬ ಟೈಮಲ್ಲಿ ಸ್ವಲ್ಪ ಬಿಳಿ ಒಡೆ ಬರೋದು ಕಮೆನ್ಸ್ ಆಯಿತು. ಅದು ಸ್ವಲ್ಪ ನೇಚರ್ ಪ್ರಾಬ್ಲಮ್ಮು ಅಥವಾ ಏನು ಪ್ರಾಬ್ಲಮ್ಮು, ಅದು ವೇರಿಯೇಷನ್ಸ್ ಆಯಿತು. ಎಲ್ಲರಿಗೂ ವಿಷಯ ಮಾಡಿದ್ರು. ಬಟ್ ಅದನ್ನು ನಾನು ಬಿಡದನ್ನು ಈ ಸಲ ಅದು ಊಟಕ್ಕೆ ನಾನೇ ಬಳಸ್ತಾ ಇದ್ವಿ. ಅದ್ಭುತವಾಗಿ ಊಟಕ್ಕೆ ಬರ್ತಾ ಇದೆ. ಮತ್ತು ಈ ಸಲ ಅದನ್ನ ಏನು ಮಾಡಿದ್ದೀನಿ, ನಮ್ಮ ಒಬ್ಬರ ಕಡೆ ಮಾರ್ಗದರ್ಶನ ತಗೊಂಡು ಅದನ್ನು ಈ ಸಲ ಮತ್ತೆ ಒಂದು ಅರ್ಧ ಎಕರೆಗೆ ಹಾಕಿದ್ದೀನಿ. ಈಗ ಮಾಡಿಸ್ತಾ ಇದ್ದೀನಿ. ಈಗ ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟ್ ಪ್ರಥಮವಾಗಿ ಬೀಜೋಪಚಾರ ಮಾಡಿದ್ದೀನಿ. ಅದಕ್ಕೆ ನೋಡಿದ್ರ ಈಗ ಬೀಜೋಪಚಾರ ಮಾಡಿದ್ದೀನಿ. ಮಾಡಿ ಯಾವುದ್ರಲ್ಲಿ ಮಾಡಿದ್ರಿ? ಯಾವುದನ್ನ ಭವಿಷ್ಯನಲ್ಲಿ ಮಾಡಿದೆ ಸರ್. ಭವಿಷ್ಯನಲ್ಲಿ ಹಾಕಿ ಬೀಜೋಪಚಾರ ಮಾಡಿದೆ ಅದನ್ನು. ಅದಾದಮೇಲೆ ಈಗ ಒಡೆ ಗರ್ಭ ವ್ಯವಸ್ಥೆಯಲ್ಲಿ ಒಂದು ನೇಟಿವ್ವೇ, ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ಸುವೆ, ಒಂದು ಹುಳಿನ ಇದನ್ನು ಅದಕ್ಕೆ ಸ್ಪ್ರೇ ಕೊಟ್ಟೆ ಅದಕ್ಕೆ. ಈಗ ಅದು ಅದ್ಭುತವಾಗಿ ಒಂದೇ ಒಂದು ಬಿಳಿ ಒಡೆ ಬರ್ದಂಗೆ, ಒಂದು ಕಬ್ಬಳು ಬರ್ದಂಗೆ, ಜೊಳ್ಳು ಬರ್ದಂಗೆ ಅದ್ಭುತವಾಗಿ ಬಂದಿದೆ ಸರ್. ಈಗ ಖರ್ಚು ಹೇಳಿದ್ರಿ, ಎಷ್ಟು ಹೇಳಿದ್ರಿ ಖರ್ಚು ಎಕರೆಗೆ? ಎಕರೆಗೆ ಒಂದು 20ರಿಂದ 25 ಸಾವಿರ ಬೇಕಾಗುತ್ತೆ. ಅವ್ರು ಮಾಡಿದ್ಮೇಲೆ ನನಗೊಂದು 20-22 ಸಾವಿರ ಬೇಕಾಗುತ್ತೆ ಸರ್. 20 ಸಾವಿರ ಬೇಕು. ಸರಿಯಾಗಿ ಹೇಳ್ತಿದಾರೇನ್ರಿ ತಾರಾ ಅವ್ರೆ? ಖಂಡಿತ ಸರ್. ಲೆಕ್ಕ ನೀವು ಬರೀತೀರೇನೋ? ಇಲ್ಲ, ಅವರೇಯಾ? ಸರಿ ಆಯ್ತು ಸರ್. ಈಗ ಎಷ್ಟು ಇಳುವರಿ ತಗೋತೀರಾ ಸರ್? ಸರ್ ನಾನು ಅವರೇಜು ನಾನು ಈಗ ಹೈಬ್ರಿಡ್ ವೆರೈಟೀಸ್ ಎಲ್ಲ 35ರಿಂದ 38 ಕ್ವಿಂಟಾಲ್ವರೆಗೂ ರೀಚ್ ಮಾಡಿದ್ದೀನಿ ಸರ್. ಆಯಿತು. ಬೇರೆ ನಾನು ಸಣ್ಣ ಭತ್ತಗಳೆಲ್ಲ 30-32 ಕ್ವಿಂಟಾಲ್ ರೀಚ್ ಮಾಡಿದ್ದೀನಿ. ಈ KP 220 28 ಕ್ವಿಂಟಾಲ್ವರೆಗೂ ಸೀಡ್ ಭತ್ತನ ರೀಚ್ ಮಾಡಿದ್ದೀನಿ ಸರ್. ಪರವಾಗಿಲ್ವೇ? ನಾನು 25ರೊಳಗೆ ಯಾವುದೂ ರೀಚ್ ಮಾಡಿಲ್ಲ. 25-28 ಮೇಲೆ ಎಲ್ಲದಕ್ಕೂ ದಾಖಲಾತಿ ಇದೆ ನನ್ನ ಹತ್ರ ಎಲ್ಲ. ಸಂತೋಷ ಸರ್. ಒಳ್ಳೆ ಇಳುವರಿ ತಗೋತಾ ಇದ್ದೀರಿ. ಹೌದು ಸರ್. ಆಮೇಲೆ ಹುಲ್ಲೇನು ಮಾಡ್ತೀರಿ ಸರ್? ಹುಲ್ಲು ಮಾರಾಟ ಮಾಡ್ಬಿಡ್ತಾ ಇದ್ದೀನಿ. ಈಗ ನಮ್ಮಲ್ಲಿ ದನಗಳಿಲ್ಲ. ಈ ನಡುವೆ ನಮ್ಮ ಹತ್ರ ದನಗಳಿದ್ದಾಗ ನಾವೇ ನಿರ್ವಹಣೆ ಮಾಡ್ತಾ ಇದ್ದೋ. ಎಷ್ಟಕ್ಕೆ ಮಾರ್ತೀರಿ ಹುಲ್ಲು? ಒಂದು ಸಲ ಕಳೆದ ವರ್ಷ ಸ್ವಲ್ಪ ಕಡಿಮೆ, ಒಂದು 12 ಸಾವಿರ ಹೋಯ್ತು. ಅದ್ರ ಹಿಂದಿನ ವರ್ಷ ಎಲ್ಲ 20 ಸಾವಿರ, 18 ಸಾವಿರ, 20 ಸಾವಿರವರೆಗೂ ಹೋಗಿತ್ತು ಸರ್. ಅದು ಹೋಗ್ಲಿ, ಒಂದು 15 ಸಾವಿರ ಇಟ್ಕೋಬೋದಾ? 15 ಸಾವಿರ ಇಟ್ಕೋಬೋದು. ಖರ್ಚು ಎಕರೆಗೆ 15 ಸಾವಿರ ಇಟ್ಕೋಬೋದು ಸರ್. ಅರ್ಧಕ್ಕಿಂತ ಜಾಸ್ತಿ ಹುಲ್ಲಲ್ಲೇ ಬಂದ್ಬಿಡ್ತು ಖರ್ಚು ಮೇಂಟೈನ್ ಆಯ್ತು ಅಲ್ವಾ? ಸರಿ. ಕಳೆದ ಒಂದು 3 ವರ್ಷ ಭತ್ತ ನಾನು ಎಲ್ಲ ಇವತ್ತವರೆಗೂ ಈಗ 3 ವರ್ಷದಿಂದನೂ KP 220 ಬೆಳೆದು ಪ್ರತಿಯೊಬ್ಬರಿಗೂ ಬ್ಯಾಗ್ ಮಾಡಿ 25 kg ಪ್ರತಿಯೊಬ್ಬರು ರೈತರಿಗೆ ಪರ್ ಬ್ಯಾಗ್ 1000 ರೂಪೀಸ್ ಕೊಟ್ಟಿದ್ದೀನಿ ಸರ್. ಪರವಾಗಿಲ್ವೇ? ಅದನ್ನು ನಾನೇ ಪ್ರೋಸೆಸಿಂಗ್ ಮಾಡಿ 100% ಸೀಡನ್ನು ಪಕ್ಕ ರಿಸಲ್ಟ್ ಕೊಟ್ಟಿದ್ದೀನಿ ಸರ್. ಪ್ರೋಸೆಸಿಂಗ್ ಅಂದ್ರೆ ಏನು ಮಾಡ್ತೀರಿ? ನಾವು ಪ್ರೋಸೆಸಿಂಗ್ ಏನು KCCನಲ್ಲಿ ಪ್ರೋಸೆಸಿಂಗ್ ಮಾಡಿ ಎಷ್ಟು ಶುದ್ಧವಾದ ಬೀಜ ಕೊಡ್ತಾರೆ ಸರ್, ಅಷ್ಟೇ ಶುದ್ಧವಾದ ಬೀಜ ರೈತರಿಗೆ ಕೊಟ್ಟಿದ್ದೀನಿ ಸರ್ ನಾನು. ನೋಡಿದ್ರ ಒಂದೇ ಒಂದು ವ್ಯತ್ಯಾಸ ಇಲ್ಲದಂಗೆ ಯಾವ ರೈತರದಿಂದ ಇವತ್ತರೆಗೂ ಒಂದು ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಟ್ ನನಗೆ VC ಫಾರ್ಮಿಂದ ನಮ್ಮ ಅವರು ಹೇಳಿದರು, ನಮ್ಮಲ್ಲಿ ಪ್ರಿಸೀಡ್ ಆಗೋವರೆಗೂ ನೀವು ಇಲ್ಲಿ ಕೊಡ್ಬೋದು ಸರ್. ಒಳ್ಳೇದು ಬಿಡಿ ಸರ್. ಈಗ ನಿಮ್ಮ ಲೆಕ್ಕದಲ್ಲಿ ಆದಾಯ ಎಷ್ಟು ಬಂತು? ನಮ್ಮ ಲೆಕ್ಕದಲ್ಲಿ ಆದಾಯಕ್ಕಿಂತ ನಮ್ಮ ರೈತರು ನಮ್ಮ ಬೀಜೋಪಕರಣಗಳನ್ನು ನಾವೇ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಅದರಲ್ಲಿ ನನಗೆ ಒಂದು ಎಕರೆಗೆ 1.5 ಲಕ್ಷ ಮೇಲೆ ದುಡ್ಡಾಗಿದೆ ಸರ್ ನನಗೆ. ಮತ್ತೆ ಮೇಡಮ್ ಅವರ ಹೇಳಿಕೆ ಬದಲಾಯಿಸ್ಕೋಬೇಕು ಸರ್. ಭತ್ತ ಬೆಳೆಯೋದ್ರಲ್ಲಿ ಏನು ಆದಾಯ ಇಲ್ಲ ಅಂತ ಆರಂಭದಲ್ಲಿ ಹೇಳಿದ್ರು. ಹೌದು ನೋಡಿ, ಈ ವಿಚಾರ ನಿಮ್ಗೆ ಹೇಳಿಲ್ಲ ಅವರು. ನೋಡಿದ್ರ ನನ್ನ ಮೂಲಕ ನಿಮಗೆ ಗೊತ್ತಾಯ್ತಾ ಇದೆ. ಹೌದೌದು. ಯಾಕೆ ಹೇಳಿಲ್ಲ ಹೇಳಿ ಸರ್? ನಮಗೆ ಅರಿಶಿನದಲ್ಲಿ ದುಡ್ಡು ನೋಡಿ ಅರಿಶಿನ ಬೆಳೀತಾ ಇದ್ವಿ. ಆಗ ಲಂಸಮ್ ದುಡ್ಡು ನೋಡಿ ಈ ಭತ್ತ ನಮ್ಗೇನೋ ಕಮ್ಮಿ ಅಂತಾನೆ ಅನ್ಸೋ ಆ ಲೆವೆಲ್ಗೆ ಬಂದ್ಬಿಟ್ಟು. ಯಾಕೆ ಹೇಳಿಲ್ಲ ಹೇಳಿ? ನೀವೇನಾದ್ರು ಡಿಮ್ಯಾಂಡ್ ಮಾಡ್ಬಿಡ್ತೀರಾ? ಹಂಗಾಗಿ ಭತ್ತ ಲಾಸು ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಇನ್ನು ಬಿಡಬೇಡಿ ಅವ್ರನ್ನ. ಇಲ್ಲ ಸರ್. ಸರ್, ಬಹಳ ಸಂತೋಷ. ಈಗ ನೀವು ಬೀಜಕ್ಕಾಗಿ ಭತ್ತವನ್ನ ತಾವು ಮಾರ್ತಾ ಇರೋದ್ರಿಂದ ಈ ಆದಾಯ. ಭತ್ತವನ್ನ ಭತ್ತವಾಗೇ ಮಾರಿದ್ರೆ ನಿಮ್ಗೆ ಇಷ್ಟೊಂದು ಆದಾಯ ಬರಲ್ಲ. ಈಗ ಅಂಥವ್ರಿಗೆ ಏನ್ ಸಲಹೆ ತಮ್ಮ? ಸರ್, ಈಗ ಎಲ್ಲರೂ ಬೀಜ ಮಾಡಕ್ಕಾಗಲ್ಲ. ಮತ್ತು ಅವ್ರು ಏನ್ ಗೊತ್ತಾ ಸರ್, ನಮ್ಮ ರೈತರಿಗೆ ನಾನು ಮೊದಲನೇದಾಗಿ ಹೇಳೋದೇನು ಸರ್, ಫಸ್ಟ್ ನೀನ್ ಯಾವುದೇ ಕೃಷಿ ಮಾಡು, ಮೊದಲು ಪ್ಲಾನ್ ಮಾಡು, ಯೋಜನೆ ಮಾಡು. ಫಸ್ಟ್ ನೀನು ಯೋಜನೆ ಮಾಡ್ದೇ ಯಾವುದನ್ನು ಮಾಡಬೇಡ. ಆಯಿತು. ಈಗ ನಾವು ಯಾವುದೋ ಒಂದು ಯೋಜನೆ ಮಾಡಿ, ಒಂದು ಪ್ಲ್ಯಾನ್ ಮಾಡಿ, ಒಂದು ಭತ್ತದ ಒಂದು, ಈಗ ನಮ್ಮೆಲ್ಲ ಮಾಹಿತಿ ತೊಗೊಂಡಿರ್ತಾರೆ, ಕೆಲವರಿಂದ ಅವರು ತಿಳ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ಒಂದು ಅಂಗಡಿಲಿ ಹೋಗ್ತಾರೆ, ನಾವೊಂದು ಭತ್ತ ಹೇಳಿರ್ತೀವಿ, ಇದನ್ನು ಹಾಕಪ್ಪ ಈ ಥರ ಆಗಿ ನಿರ್ವಹಣೆ ಮಾಡಿದ್ರೆ ಅದು ನಿಮಗೆ ಇಷ್ಟೆಲ್ಲ ಇಳುವರಿ ಬರುತ್ತೆ. ಅಟ್ಲೀಸ್ಟ್ ಒಂದು 30 ಕ್ವಿಂಟಲ್ ನೀನು ಭತ್ತ ಬೆಳೆದ್ರೆ ಮಾರ್ಕೆಟ್ ರೇಟಲ್ಲಿ 2000, 2200, 2.5 ಅಂತ ಇಟ್ಕೊಂಡಿಟ್ರು ಒಂದು 60ರಿಂದ 70 ಸಾವಿರ ನಿಂಗೆ ದುಡ್ಡಾಗುತ್ತೆ. ಹುಲ್ಲಲ್ಲಿ ಒಂದು 10 ಸಾವಿರ ದುಡ್ಡಾದರೆ 80 ಸಾವಿರ 90 ಸಾವಿರ ದುಡ್ಡು ಮಾಡ್ಬೋದು ನೀನು ಅಂತ. ಅವನೇನು ಮಾಡ್ತಾನೆ, ಅಂಗಡಿಗೆ ಹೋದ ತಕ್ಷಣ ನಾವು ಹೇಳಿತೀಳಿ ಅವನ ಹತ್ರ ಇರಲ್ಲ.
ಆ ವ್ಯಕ್ತಿ ಹತ್ರ ಅವನು ಅದಕ್ಕಿಂತ ಇದು ಸೂಪರ್ ಅಂದ ತಕ್ಷಣ ಏನು ಮಾಡ್ತಾನೆ, ಅವನು ಆ ಯೋಜನೆಯಲ್ಲಿ ಅರ್ಧ ಬಿದ್ದ ಅಲ್ಲಿಗೆ. ಅವಾಗ ಏನು ಮಾಡ್ತಾನೆ, ಬೇರೆದು ಕೊಡ್ತಾನೆ ಅವನು. ಅದು ತಂದು ಇವನು ಹಾಕಿದಾಗ ಏನಾಗುತ್ತೆ, ಅದು ಅವನು ನಾವು ಹೇಳಿದ ಮಟ್ಟಿಗೆ ರೀಚ್ ಮಾಡೋಕ್ಕಾಗಲ್ಲ. ಈಗ ನಾವೇ ಮಾಡಿದೋ ಸರ್ ಕಳಿಸಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬ ಸಿರಿ ಪರ್ಲ ಅನ್ನೋದು ಭತ್ತ ಹಾಕ್ದ. ಈಗ ನಮ್ದೆಲ್ಲ ಅದ್ಭುತವಾಗಿ ಬಂದಿದೆ, ಗೊನೆ ಕಡಿದು ಇನ್ನೇನು ಒಡೆ ಕಡಿದು ಮೇಲೆ ಬರೋ ಟೈಮಲ್ಲಿ ಎಲ್ಲ ಬಿಳಿ ಒಡೆ ಬೆಪ್ಪೊಡೆ ಬಂತು. ಕೆಲವು ಭತ್ತ ಬಂದಿದ್ದೆಲ್ಲ ಕಂಪ್ಲೀಟ್ ಕಾಯಿ ಭತ್ತ ಬಂತು ಸರ್. ಆ ಮನುಷ್ಯನಿಗೆ ಒಂದು 3/4 ಎಕರೆ ಮನೆಗೆ ಸ್ವಂತಕ್ಕೋಸ್ಕರ ಮಾಡೋದು, ಒಂದು 6-8 ಮೂಟೆ ಭತ್ತ ಆಗಲಿಲ್ಲ ಸರ್. ಅದು ಕಂಪ್ಲೀಟ್ ಕಬ್ಬಳ ಥರ ಆಗ್ಬಿಡ್ತು. ನಮ್ಮ ಪಕ್ಕನೇ ಬಂದಿದ್ರು ನಮ್ಮ VC ಫಾರ್ಮ್ ಸೈನ್ಸಿಸ್ಟ್ ಎಲ್ಲರೂ ಬಂದಿದ್ರು. ನಮ್ಮನ್ನು ನೋಡೋಕೆ ಬಂದಾಗ ಅದನ್ನೆಲ್ಲ ವೆರಿಫೈ ಮಾಡಿದ್ರು. ಬಟ್ ಅದು ಅಷ್ಟು ಆ ಥರ ಆದಾಗ ಆ ಪಕ್ಕಕ್ಕೆ ಡಿಸೀಸ್ ಅಟ್ಯಾಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ. ನಿಮ್ಮ ಪ್ರಕಾರ ಪ್ಲಾನಿಂಗೇ ಇಂಪಾರ್ಟೆಂಟ್ ಸರ್? ನನ್ನ ಪ್ರಕಾರ ಯಾವುದೇ ರೈತ ಯಾವುದೇ ವ್ಯವಸಾಯ ಮಾಡೋಕ್ಕೆ ಹೋಗಕ್ಕೆ ಮುಂಚೆ ಮೊದಲು ಪ್ಲಾನಿಂಗ್ ಮಾಡಬೇಕು ಸರ್. ಪ್ಲಾನಿಂಗ್ ಮಾಡ್ದೇ ಈಗ ಒಂದು ಅನ್ನ ಮಾಡಬೇಕಾದ್ರೆ ಒಂದು ಪ್ಲಾನ್ ಮಾಡಿ ಇಷ್ಟೇ ನೀರು ಇಡಬೇಕು ಅಂತಿದೆ, ಇಷ್ಟೇ ಇದೇ ಥರ ಮಾಡಬೇಕು, ಒಂದು ಕಾರನ್ನು ಇಷ್ಟೇ ಹಾಕಬೇಕು ಅಂತಿದೆ. ಪ್ರತಿಯೊಂದಕ್ಕೂ ಒಂದು ಪ್ಲಾನ್ ಇರುವಾಗ ಸರ್, ಯಾವುದೇ ಒಂದು ಮದುವೆ ಮಾಡಬೇಕಾದ್ರೂ ಒಂದು ಏನೇ ಮಾಡಬೇಕಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಾವು ಕೃಷಿ ಮಾಡುವಾಗ ಯಾಕೆ ಪ್ಲಾನ್ ಇಡಲ್ಲ ಸರ್? ನಾವು ಯಾಕೆ ಸರ್ ಇಡಬೇಕು ಹೋಗಿ ನಾವು? ನಿಜ ಖಂಡಿತವಾಗೂ ನಿಜ. ಅಂದ್ರೆ ತಾವು ಹೇಳೋದು ಒಂದು ಪ್ಲಾನಿಂಗ್, ಒಂದು ಮೊದಲನೇದು ಪ್ಲಾನಿಂಗ್. ಇನ್ನೊಂದು ಸೀಕ್ರೆಟ್ ಹೇಳಿ ಹಂಗೆ. ಆಮೇಲೆ ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಾಡ್ಕೋಬೇಕು. ಆ ಬಡ್ಜೆಟ್ಗಿನ ಎಕ್ಸಸ್ ಆದಾಗ ಆ ನೆಕ್ಸ್ಟ್ ಹಣನ ಎಲ್ಲೋ ಒದಗಿಸ್ಬೇಕು ಅನ್ನೋದನ್ನ ಮೈಂಡ್ ಔಟ್ ಮಾಡ್ಕೋಬೇಕು. ಅದು ಪ್ಲಾನಿಂಗ್ ಅಲ್ಲೇ ಬರ್ತದೆ, ಅದು ಪ್ಲಾನಿಂಗ್ ಅಲ್ಲೇ ಬರಬೇಕು. ಅದು ಆಮೇಲೆ ನಮಗೆ ಈಗ ಒಂದು ಏನೋ ಒಂದಷ್ಟು ಮಾಡ್ತಾ ಇರ್ತೀವಿ, ನಮ್ಮ ಹತ್ರ ದುಡ್ಡು ಸಾಕಾಗಲ್ಲ, ಆಗ ಬೇರೆ ಕಡೆ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ಬರಬೇಕು ಅಂದಾಗ ನಾವು ಇದರಿಂದ ನಿವಾರಣೆ ಮಾಡ್ಬೋದಾ ಅನ್ನೋದು ನಮ್ಗೆ ಮನಸ್ಸಲ್ಲಿ ಆಲೋಚನೆ ಬರಬೇಕದು. ತಾರಾ ಅವರೆಲ್ಲರೂ ಮಡಿಕೊಂಡಿದಾರ ಅಂತ ಕೇಳಬೇಕು. ಉಳಿತಾಯ ಮಾಡಿ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಏನವ ತಾರಾ ಇಲ್ವಾ? ಆ ಥರ ಏನಿಲ್ವಾ? ಸ್ವಸಹಾಯ ಗುಂಪು ಆ ಥರ ಏನಾರು ಮಾಡಿ ಹಣ ಏನು ಉಳಿತಾಯ ಮಾಡಲ್ವಾ? ಎಲ್ಲ ಡಬ್ಬಿನೆಲ್ಲ ಇಟ್ಕೊಳ್ಳೋದ ನೀವು? ಇಲ್ಲ ಬ್ಯಾಂಕಲ್ಲಿ ಮಡಿಕತ್ತೀರ? ಹಾಂ, ಆಯಿತು. ಹೆಂಡತಿ ಕೇಳಿದ್ರೆ ಕೊಡ್ತಾರೆ ಬಿಡಿ ಕಷ್ಟದ ಸಮಯದಲ್ಲಿ, ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಮನೆಯವರು, ನಮ್ಮ ಮನೆ ಮಕ್ಕಳೇ ಆಗಲಿ, ನಮ್ಮ ಮನೆಯವರು ಒಂದು ಮೇಯ್ನ್ ಇಂಟೆನ್ಷನ್ ಏನು ಅಂದರೆ ಸರ್, ನಾನು ಏನು ಮಾಡಿದ್ರು ಅದಕ್ಕೆ ಯಾವುದೇ ಥರ ವಿರೋಧನ ಅವರು ವ್ಯಕ್ತಪಡಿಸಲ್ಲ. ಸಂತೋಷ. ಏನೇ ಮಾಡಿದ್ರು ನಮ್ಮ ಮನೆಯವರು 100ಕ್ಕೆ 100 ಸರಿ ದೂಗಿಸ್ಕೊಂಡು ಮಾಡ್ತಾರೆ. ಒಳ್ಳೇದೇ ಯೋಜನೆ ಮಾಡಿರ್ತಾರೆ ಅನ್ನೋದನ್ನ ಅವರು ಮೈಂಡ್ ಔಟ್ ಮಾಡ್ಕೊಂಡಿರ್ತಾರೆ. ಒಳ್ಳೇದು. ಈಗ ಆಮೇಲೆ ಹಣ ಅಗತ್ಯ ಬಂದಾಗ ನೀವು ಬ್ಯಾಂಕು ಅಥವಾ ಪರ್ಸನಲ್ ಏನೋ ಮಾಡೋವಂಥ ಕೆಲಸ ಮಾಡ್ತೀವಿ. ಆಮೇಲೆ ಕೊನೆ ಸೀಕ್ರೆಟ್ ಸರಿ, ಕೊನೆ ಸೀಕ್ರೆಟ್ ನಾವು ಏನು ಬಂದಿದೆ ಬೆಳೆನ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡೋವಂಥ ಕೆಲಸ ಭಾಳ ಚೆನ್ನಾಗಿ ಮಾಡಬೇಕು. ಅಕ್ಕಪಕ್ಕದಲ್ಲಿ ಯಾರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅವ್ರ ಗದ್ದೆಯಲ್ಲಿ ಏನೋ ಸಮಸ್ಯೆ ಆಗಿದೆಯಾ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಅವನು ಬಂದು ನನಗೇನು ಅಂತ ನಾವು ಸುಮ್ಮನೆ ಇದ್ರೆ ನಾವು ಮತ್ತೆ ಸೋತ್ಬಿಡ್ತೀವಿ ಸರ್. ಕರೆಕ್ಟ್. ಅದು ಸೋಲೋ ಕೆಲಸ ಆಗ್ಬಿಡ್ತದೆ. ಅದಾಗಬಾರ್ದು. ಅವ್ನಿಗೆ ಎಚ್ಚರಿಸೋಂಥ ಕೆಲಸ ನಾವು ಮಾಡ್ಬೇಕು ಆ ಮನುಷ್ಯನಿಗೆ. ನಿಜ. ಎಚ್ಚರಿಸಿದ್ರೆ ಏನಾಗುತ್ತೆ, ಅವನು ಎಚ್ಚೆತ್ಕೋತಾನೆ, ನಾವು ಮುಂದೂಡಿ ಬೆಳವಣಿಗೆ ಆಗುವಂಥ ಕೆಲಸ ಮಾಡ್ತೀವಿ. ಮಾದರಿ ರೈತ ಆಗಬೇಕು ಅಂದಾಗ ಇವೆಲ್ಲ ನಮಗೆ ಭಾಳ ಮುಖ್ಯವಾದ ವಿಷಯ ಸರ್. ಆಲೋಚನೆ ಮಾಡಬೇಕು. ಬಹಳ ಸತ್ಯವಾದ ಮಾತು ಹೇಳಿದ್ರಿ ಕುಮಾರ್ ಅವರು, ಬಹಳ ಒಳ್ಳೆ ಮಾತು. ಈಗ ವಿಚಾರ ನಿಮ್ಮಲ್ಲಿ ತುಂಬಾ ಇದೆ, ಸಮಯ ನಮಗೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಹೆಚ್ಚಿನ ಮಾಹಿತಿನ ನಿಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡ್ಕೋಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಒಂದ್ಸರಿ ಕನ್ನಡದಲ್ಲಿ ಹೇಳ್ಬಿಡಿ. ನಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡ್ಲಾ ಸರ್? ದಯಮಾಡಿ ಹೇಳಿ ಕನ್ನಡದಲ್ಲಿ. 9945943216. ಇನ್ನೊಂದ್ಸರಿ ಹೇಳ್ತೀರಾ? 9945943216. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945943216. ಕುಮಾರ್ ಅಂತೇಳಿ. ನಾನು ಸಾಕಷ್ಟು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅನೇಕ ಪ್ರಶಸ್ತಿಗಳು ಬಂದಿದೆ. ಮೊನ್ನೆ ತಾನೇ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ, ಪ್ರೆಸ್ ಮೀಡಿಯಾದಿಂದ. ನನಗೆ ನಮ್ಮ ತಾಲೂಕಿನಲ್ಲಿ ಸದ್ಭಾವನಾ ಪ್ರಶಸ್ತಿ, ಮತ್ತೆ ಈ ಸಾವಯವಕ್ಕೆ ಏನು ಕಂಪನಿಗಳಿಂದ ಸಾವಯವ ಕೃಷಿಕನಾಗೆ ಸಾಕಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅವರಿಗೆ ಸೆಮಿನಾರ್ ಮಾಡುವಂಥ ಕೆಲಸನೂ ನಾನು ಮಾಡಿಕೊಡ್ತಾ ಇದ್ದೀನಿ. ಇನ್ನೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತಮಗೆ ಸಿಗಲಿ ಕುಮಾರಣ್ಣ. ಖಂಡಿತ. ನಮಗೆ ರೈತರ ಒಂದು ಸೇವೆ, ರೈತ ಇವತ್ತು ಉದ್ಧಾರ ಆದರೆ ಸರ್ ನನಗೆ ದೇಶ ಉದ್ಧಾರ ಆದಂತೂ ನನ್ನ ಮನೋಭಾವನೆ ಸರ್. ಮುಖ್ಯವಾಗಿ ತಾರಮ್ಮನವರೇ ತಮ್ಮದು ಹೇಳ್ಬಿಡಿ ನಂಬರ್ ಮೊಬೈಲು. 9595679487. ಇನ್ನೊಂದ್ಸರಿ ಹೇಳ್ತೀರಾ? 9595679487. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9595679487. ಒಳ್ಳೆಯದು ತಾರಾ ಅವರೇ ಮತ್ತು ಕುಮಾರ್ ಅವರೇ, ಇದುವರೆಗೂ ಬಹಳ ಚೆನ್ನಾಗಿ ನಿಮ್ಮ ಬೇಸಾಯದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಕೃಷಿಕರು ನಿಮ್ಮ ಆದರ್ಶವನ್ನು ಪಾಲಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.